ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ವೆಬ್ ಸೀರೀಸ್ ಕೇರಳ ಕ್ರೈಮ್ ಫೈಲ್ ಸೀಸನ್ 2. ಸೊ ಸೀಸನ್ 1 ಮತ್ತು ಸೀಸನ್ 2 ಗೆ ಯಾವುದೇ ಸಂಬಂಧ ಇಲ್ಲ. ಅದಕ್ಕೆ ಸೀಸನ್ 1 ನೋಡಲಾರ್ದವರು ಕೂಡ ಸೀಸನ್ 2 ನ ಆರಾಮಾಗಿ ನೋಡಬಹುದು. ಸೊ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಕಥೆಯ ಆರಂಭದಲ್ಲಿ ಕೇರಳದ ಒಂದು ಮ್ಯೂಸಿಯಂನಲ್ಲಿ 2 ಕೋಟಿ ಮೌಲ್ಯದ ಆಂಟಿಕ್ ವಸ್ತುಗಳು ಮಿಸ್ ಆಗಿರ್ತವೆ. ಆಗ ಅಲ್ಲಿ ಪೊಲೀಸರು ಬಂದು ತಮ್ಮ ಕೆಲಸನ ಮಾಡ್ತಿರ್ತಾರೆ. ಆಗ ಅಲ್ಲಿ ಡಾಗ್ ಸ್ಕ್ವಾಡ್ ಬರುತ್ತೆ. ಡಾಗ್ ಸ್ಕ್ವಾಡ್ ನಲ್ಲಿ ತೇರಿ ಅನ್ನೋ ಒಂದು ನಾಯಿ ಇರುತ್ತೆ. ಇದು ತುಂಬಾ ಶಾರ್ಪ್ ಆಗಿರುತ್ತೆ. ಆದ್ರೆ ತೇರಿ ಮ್ಯೂಸಿಯಂ ಒಳಗೆ ಹೋಗ್ತಿರಲ್ಲ. ಆಗ ಒಬ್ಬ ಕಾನ್ಸ್ಟೇಬಲ್ ತೇರಿಗೆ ಬಿಸ್ಕೆಟ್ ಕೊಡ್ತಾನೆ. ಆಗ ತೇರಿ ಮ್ಯೂಸಿಯಂ ಒಳಗೆ ಹೋಗುತ್ತೆ. ಆದ್ರೆ ತೇರು ಏನು ಮಾಡದೆ ಅಲ್ಲಿದ್ದ ವಸ್ತುಗಳನ್ನೆಲ್ಲ ನುಂಗ್ತಿರುತ್ತೆ ಮತ್ತು ಲಾಸ್ಟ್ ಗೆ ಒಂದು ಟೇಬಲ್ ಮೇಲಿದ್ದ ಪೇಪರ್ ಸ್ಟ್ಯಾಂಡ್ ನ ನುಂಗ್ಬಿಡುತ್ತೆ. ಸೀನ್ ಇಲ್ಲಿಂದ ಕಟ್ ಆಗಿ ಅಮಲಿ ಅನ್ನೋ ಒಬ್ಬ ಕಾನ್ಸ್ಟೇಬಲ್ ನ ತೋರಿಸ್ತಾರೆ. ಈತ ಪ್ರಸನ್ನ ಅನ್ನೋ ಒಬ್ಬ ಕೈದಿಯನ್ನ ಕರ್ಕೊಂಡು ಬಸ್ ಅಲ್ಲಿ ಕೋರ್ಟ್ಗೆ ಹೋಗ್ತಿರ್ತಾನೆ. ಆಗ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಅದಕ್ಕೆ ಅಮಲಿ ತನ್ನ ಸೀಟನ್ನ ಆ ತಾತನಿಗೆ ಕೊಟ್ಟು ತಾನು ನಿಂತ್ಕೋತಾನೆ. ಆಗ ಬಸ್ಸಲ್ಲಿದ್ದ ಜನ, ಸರ್ ನೀವ್ಯಾಕೆ ನಿಂತಿದ್ದೀರಾ, ಆ ಕೈದಿಯನ್ನ ನಿಲ್ಲಿಸಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಸನ್ನ ಆ ವ್ಯಕ್ತಿಗೆ, ನೀನು ನಾನು ಅಪರಾಧ ಮಾಡಿದ್ದನ್ನ ನೋಡಿದ್ದೀಯಾ ಅಂತ ಬೈತಾನೆ. ಆಗ ಅಮಲಿ ಪ್ರಸನ್ನಗೆ ಸುಮ್ಮನಿರುವಂತೆ ಹೇಳ್ತಾನೆ. ಆದ್ರೆ ಪ್ರಸನ್ನ ಕೇಳದೆ ಬಸ್ಸಲ್ಲಿದ್ದವರಿಗೆ ಬೈತಿರ್ತಾನೆ. ಆಗ ಬಸ್ಸಲ್ಲಿದ್ದ ಜನ ಪ್ರಸನ್ನಗೆ ಹೊಡಿತಾರೆ. ಆದ್ರೆ ಅಮಲಿ ಏನು ಮಾತಾಡದೆ ಸುಮ್ಮನಿರ್ತಾನೆ. ಈಗ ಇವರು ಕೋರ್ಟ್ಗೆ ಬರ್ತಾರೆ. ಇಲ್ಲಿ ಕೋರ್ಟ್ ಓಪನ್ ಆಗೋಕೆ ಇನ್ನು ಟೈಮ್ ಇರುತ್ತೆ. ಅದಕ್ಕೆ ಅವರು ನಾಷ್ಟ ಮಾಡೋಕೆ ಹೋಗ್ತಾರೆ. ಅಲ್ಲಿ ಪ್ರಸನ್ನ ಅಮಲಿಗೆ, ನಾನು ಪಬ್ಲಿಕ್ ಇಂದ ತುಂಬಾ ಸಾರಿ ಹೊಡೆಸ್ಕೊಂಡಿದ್ದೀನಿ, ಆದ್ರೆ ಇದೇ ಮೊದಲ ಬಾರಿಗೆ ತುಂಬಾ ನೋವಾಗ್ತಿದೆ. ಯಾರೋ ಪ್ಲಾನ್ ಮಾಡಿ ನನಗೆ ಹೊಡೆದ್ರು. ಅವರು ನನಗೆ ಹೊಡಿಬೇಕಂತ ಬಸ್ ಏರಿ ನನಗೆ ಹೊಡೆದಾದ ಮೇಲೆ ರನ್ನಿಂಗ್ ಬಸ್ ಇಂದ ಹಿಡಿದು ಹೋದ್ರು ಅಂತ ಹೇಳ್ತಾನೆ. ಅದಕ್ಕೆ ಅಮಲಿ ನಗ್ತಾ, ಇದೆಲ್ಲ ನಿನ್ನ ಊಹೆ, ನೀನು ಏನು ಮಾತಾಡದೆ ಸುಮ್ಮನಿದ್ರೆ ಜನ ಏನು ಮಾಡ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇವರು ಮಾತನಾಡುತ್ತಿರುವಾಗ ಅಲ್ಲಿ ಪ್ರಸನ್ನ ಸಂಬಂಧಿಕ ಒಬ್ಬ ಬರ್ತಾನೆ. ಈತ ಪ್ರಸನ್ನ ಕಡೆಯಿಂದ ಅಮಲಿಗೆ ಸಾರಿ ಕೇಳ್ತಾನೆ. ನಾಷ್ಟ ಮಾಡಿದ ಮೇಲೆ ಅಮಲಿ ತನ್ನ ಮಗಳಿಗೆ ಫೋನ್ ಮಾಡ್ತಾನೆ. ಈಕೆ ಮಗಳು ಹೊಸ ಫೋನ್ ಕೊಡಿಸುವಂತೆ ಹೇಳಿರ್ತಾಳೆ. ಅದಕ್ಕೆ ಅಮಲಿ, ರೆಡಿ ಆಗು, ನಾನು ಮನೆಗೆ ಬಂದಾಗ ಹೋಗಿ ಫೋನ್ ತರೋಣ. ಆದ್ರೆ ಅದಕ್ಕೆ ಮುಂಚೆ ನೀನು ಚಂದ್ರಿಕಾ ಆಂಟಿ ಮನೆಗೆ ಹೋಗಿ ಅಯ್ಯಪ್ಪ ಬಂದಿದ್ದ ಅಂತ ಕೇಳು ಅಂತ ಹೇಳ್ತಾನೆ. ಆದ್ರೆ ಆಕೆ ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾಳೆ. ಆಗ ಅಮಲಿ, ನಾನು ಡೈರೆಕ್ಟ್ ಆಗಿ ಚಂದ್ರಿಕಾ ಆಂಟಿಗೆ ಕಾಲ್ ಮಾಡಕ್ಕಾಗಲ್ಲ, ನೀನೇ ಹೋಗಿ ಅಯ್ಯಪ್ಪ ಬಂದಿದ್ನ ಅಂತ ತಿಳ್ಕೊಂಡು ಬಾ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನೋಬಲ್ ಅನ್ನೋ ಒಬ್ಬ ಆಫೀಸರ್ನ ತೋರಿಸ್ತಾರೆ. ಈತ ಒಂದು ಹಾಸ್ಪಿಟಲ್ಗೆ ಬರ್ತಾನೆ. ಏಕೆಂದ್ರೆ ಈತನಿಗೆ ಡಸ್ಟ್ ಅಲರ್ಜಿ ಆಗಿರುತ್ತೆ. ಇಲ್ಲಿ ಡಾಕ್ಟರ್ ನೋಬಲ್ಗೆ, ನಿಮ್ಮ ಮನೆಯಲ್ಲಿ ನಾಯಿ ಇದೆನಾ ಅಂತ ಕೇಳ್ತಾಳೆ. ಅದಕ್ಕೆ ಆತ ಇದೆ ಅಂತ ಹೇಳ್ತಾನೆ. ಆಗ ಡಾಕ್ಟರ್, ಅದು ಕೂಡ ಕಾರಣ ಆಗಿರಬಹುದು, ನಾಯಿಯಿಂದ ದೂರ ಇರು ಅಂತ ಹೇಳ್ತಾಳೆ. ಈಗ ನೋಬಲ್ ಮನೆಗೆ ಬರ್ತಾನೆ. ಈತನಿಗೆ ಮದುವೆ ಆಗಿರುತ್ತೆ. ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ತುಂಬಾ ಜನ ಪೊಲೀಸರು ಕ್ರಿಮಿನಲ್ ಜೊತೆ ಸೇರ್ಕೊಂಡು ಇಲ್ಲಿಗಲ್ ಕೆಲಸ ಮಾಡ್ತಿರ್ತಾರೆ. ಇದು ಹೈಯರ್ ಅಥಾರಿಟಿಗೆ ಗೊತ್ತಾಗಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಮತ್ತು ಕೆಲವರನ್ನ ಕೆಲಸದಿಂದ ತೆಗೆದಿರ್ತಾರೆ. ಇದೇ ಪ್ರೊಸೆಸ್ ನಲ್ಲಿ ನೋಬಲ್ಗೂ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಕಡೆ ಅಮಲಿಗೆ ಒಬ್ಬ ವ್ಯಕ್ತಿ ಫೋನ್ ಮಾಡಿ, 28 ಜನ ಟ್ರಾನ್ಸ್ಫರ್ ಆಗಿದ್ದಾರಲ್ಲ, ಅದರಲ್ಲಿ ನಿನ್ನ ಹೆಸರು ಕೂಡ ಇದೆನಾ ಅಂತ ಕೇಳ್ತಾನೆ. ಆಗ ಅಮಲಿ, ಗೊತ್ತಿಲ್ಲ, ಟ್ರಾನ್ಸ್ಫರ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಪೊಲೀಸರಿಗೆ ಇದು ಕಾಮನ್ ತಾನೆ ಅಂತ ಹೇಳ್ತಾನೆ. ಆಮೇಲೆ ಆ ವ್ಯಕ್ತಿಗೆ, ಅಷ್ಟಕ್ಕೂ ನಾನು ಹೇಳಿದ ಕೆಲಸ ಏನಾಯ್ತು ಅಂತ ಕೇಳ್ತಾನೆ. ಆಕ್ಚುಲಿ ಅಮಲಿ ಅಯ್ಯಪ್ಪ ನಂಬರ್ನ ಟ್ರ್ಯಾಕ್ ಮಾಡೋಕೆ ಹೇಳಿರ್ತಾನೆ. ಆಗ ಆ ವ್ಯಕ್ತಿ ಟ್ರ್ಯಾಕ್ ಮಾಡಿದೆ. ಆದ್ರೆ ಅಯ್ಯಪ್ಪ ಎಲ್ಲೆಲ್ಲೋ ತಿರುಗಿ ಈಗ ವಾಪಸ್ ತನ್ನ ಊರಿಗೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಅಯ್ಯಪ್ಪ ಅಮಲಿ ಇರೋ ಊರಿಗೆ ಬಂದಿರ್ತಾನೆ. ಆಗ ಅಮಲಿ ತನ್ನ ಮಗಳಿಗೆ ಫೋನ್ ಮಾಡಿ, ನೀನು ಚಂದ್ರಿಕಾ ಆಂಟಿ ಮನೆಗೆ ಹೋಗಿದ್ದೀಯಾ ಅಂತ ಕೇಳ್ತಾನೆ. ಆಗ ಆಕೆ, ಇಲ್ಲ, ಈಗ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅಮಲಿ, ಇಲ್ಲ, ನೀನು ಹೋಗ್ಬೇಡ, ಮತ್ತೆ ನನಗೆ ಬರೋಕೆ ಲೇಟ್ ಆಗುತ್ತೆ, ನೀನು ಅಮ್ಮನ ಜೊತೆ ಹೋಗಿ ಫೋನ್ ತಗೋ, ನಾನು ಫೋನ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಮಾರನೇ ದಿನ DSP ಆಫೀಸ್ ನಲ್ಲಿ ಎಲ್ಲ ಟ್ರಾನ್ಸ್ಫರ್ ಆದ ಆಫೀಸರ್ಗಳಿಗೆ ಪೋಸ್ಟಿಂಗ್ ಕೊಡ್ತಿರ್ತಾರೆ. ಇಲ್ಲಿ ಕೊರಿಯನ್ ಎಂಬ ಆಫೀಸರ್ ಇರ್ತಾನೆ. ನೋಬಲ್ ಮತ್ತು ಕೊರಿಯನ್ಗೆ ಒಂದೇ ಕಡೆ ಪೋಸ್ಟಿಂಗ್ ಸಿಗುತ್ತೆ. ಆಕ್ಚುಲಿ ನೋಬಲ್ಗೆ ಮೊದಲ ಬಾರಿಗೆ ಸ್ಟೇಷನ್ ನಲ್ಲಿ ಪೋಸ್ಟಿಂಗ್ ಸಿಕ್ಕಿರುತ್ತೆ. ಅವನು ಮೊದಲು ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ನೋಬಲ್ ಕೊರಿಯನ್ಗೆ, ಸರ್ ನಮ್ಮ ಸ್ಟೇಷನ್ ನಲ್ಲಿ ಇನ್ನೂ ಇಬ್ಬರಿಗೆ ಪೋಸ್ಟಿಂಗ್ ಸಿಕ್ಕಿದೆ ಅಂತ ಹೇಳ್ತಾನೆ. ಈಗ ಇವರು ಸ್ಟೇಷನ್ಗೆ ಬಂದಾಗ ಅಲ್ಲಿದ್ದ ಕಾನ್ಸ್ಟೇಬಲ್ ಕೊರಿಯನ್ಗೆ, ಸರ್ ಇಲ್ಲಿ ಇಬ್ಬರು ಟ್ರಾನ್ಸ್ಫರ್ ಆಗಿದ್ದಾರೆ, ಒಬ್ಬತ ಬಂದಿದ್ದಾನೆ, ಆದ್ರೆ ಇನ್ನೊಬ್ಬ ಕಾನ್ಸ್ಟೇಬಲ್ ಅಮಲಿ ರಾಜು ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಆಗ ಕೊರಿಯನ್, ನೀನು ಒಂದು ಬಾರಿ ಅವನ ಮನೆಗೆ ಫೋನ್ ಮಾಡಿ ಕೇಳು, ಅವನು ರಜೆ ಹಾಕಿರಬಹುದು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅಮಲಿ ಮಗಳು ಮೊಬೈಲ್ ಶಾಪ್ಗೆ ಹೋಗಿ ಫೋನ್ ನೋಡ್ತಿರ್ತಾಳೆ. ಆಗ ಶಾಪ್ ಓನರ್, ಮೇಡಮ್ ನೀವು ಮೊಬೈಲ್ ತಗೊಂಡು ಹೋಗಿ, ನಾನು ಅಮಲಿ ಸರ್ ಹತ್ರ ಮಾತಾಡ್ಕೋತೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ಶಾಪ್ ಓನರ್ಗೆ ಅಮಲಿ ಪರಿಚಯ ಇರುತ್ತೆ. ಆಗ ಅಮಲಿ ಮಗಳು ಅಮಲಿಗೆ ಫೋನ್ ಪೇ ಮಾಡಿಸೋಕೆ ಕಾಲ್ ಮಾಡ್ತಾಳೆ. ಆದ್ರೆ ಅಮಲಿ ಕಾಲ್ ರಿಸೀವ್ ಮಾಡೋದಿಲ್ಲ. ಇವರು ಮನೆಗೆ ಬಂದಾಗ ಪ್ರವೀಣ್ ಅನ್ನೋ ಕಾನ್ಸ್ಟೇಬಲ್ ಅಮಲಿ ಮಗಳಿಗೆ ಫೋನ್ ಮಾಡಿ, ನಿಮ್ಮ ತಂದೆ ಎಲ್ಲಿ ಅಂತ ಕೇಳ್ತಾನೆ. ಆಕೆ ಏನೋ ಗೊತ್ತಿಲ್ಲ, ಅವರು ನನ್ನ ಫೋನ್ ಸಹ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಆಗ ಪ್ರವೀಣ್, ಸರಿ, ಅವರು ಮನೆಗೆ ಬಂದ್ರೆ ಕಾಲ್ ಮಾಡು ಅಂತ ಹೇಳು ಅಂತ ಹೇಳ್ತಾನೆ. ಈ ಕಡೆ ನೋಬಲ್ ಕೊರಿಯನ್ ಹತ್ರ ಬರ್ತಾನೆ. ಆಗ ಕೊರಿಯನ್ ಅಮಲಿ ಬಗ್ಗೆ ಹೇಳ್ತಾ, ಅವನು ಡ್ಯೂಟಿಗೆ ಬಂದು ಜಾಯ್ನ್ ಆಗಿಲ್ಲ, ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಾನೆ. ಇವರು ಮಾತನಾಡುತ್ತಿರುವಾಗ ಅಲ್ಲಿ ಸುನಿಲ್ ಬರ್ತಾನೆ. ಸುನಿಲ್ ಇದೇ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಅವನಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಅವನಿಗೆ ಕೊರಿಯನ್ ಪರಿಚಯ ಇರುತ್ತೆ. ಅದಕ್ಕೆ ಅವನು ಕೊರಿಯನ್ಗೆ ಈ ವಿಷಯ ಹೇಳೋಕೆ ಬಂದಿರ್ತಾನೆ. ಇಲ್ಲಿ ಕೊರಿಯನ್ ಸುನಿಲ್ಗೆ ಅಮಲಿ ಬಗ್ಗೆ ಹೇಳ್ತಾನೆ. ಇದನ್ನ ಕೇಳಿ ಸುನಿಲ್ ಅಮಲಿ ಹೇಳದೆ ಕೇಳದೆ ಎಲ್ಲಿ ಹೋಗಲ್ಲ ಅಂತ ಅವನಿಗೆ ಕಾಲ್ ಮಾಡ್ತಾನೆ. ಆದ್ರೆ ಅವನ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇಲ್ಲಿ ನಮಗೆ ಅಮಲಿ ಫೋನ್ ನ ತೋರಿಸ್ತಾರೆ. ಅದು ಒಂದು ನಾಲೆಯಲ್ಲಿ ಬಿದ್ದಿರುತ್ತೆ. ಇಲ್ಲಿಂದ ಸೀನ್ ಒಂದು ಡಾಗ್ ರಿಟೈರ್ಮೆಂಟ್ ಹೋಮ್ ಕಡೆ ಶಿಫ್ಟ್ ಆಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದ ನಾಯಿಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ ತೆರಿ ಕೂಡ ಇರ್ತಾನೆ. ಆತನ ಪರಿಸ್ಥಿತಿ ಗಂಭೀರವಾಗಿರುತ್ತೆ. ಈತನ ಬಾಯಿಯನ್ನ ಕಟ್ಟಿ ಹಾಕಿರ್ತಾರೆ. ಏಕೆಂದ್ರೆ ಇದು ಏನು ಬೇಕೋ ಅದು ತಿಂತಿರುತ್ತೆ. ಡಾಕ್ಟರ್ ತೆರಿನ ಚೆಕ್ ಮಾಡಿ ಇದರ ಎಕ್ಸ್ರೇ ಮಾಡಿಸಬೇಕು ಅಂತ ಹೇಳ್ತಾಳೆ. ಈಗ ಆ ವ್ಯಕ್ತಿ ಬಂದು ಅಲ್ಲಿನ ಇನ್ಚಾರ್ಜ್ಗೆ, ಡಾಕ್ಟರ್ ತೆರಿಗೆ ಎಕ್ಸ್ರೇ ಮಾಡಬೇಕು ಅಂತ ಹೇಳ್ತಿದ್ರು ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಅಮಲಿ ಹುಡುಕ್ತಿದ್ದ ಅಯ್ಯಪ್ಪನ್ನ ತೋರಿಸ್ತಾರೆ. ಇಲ್ಲಿ ಈತ ನಾಯಿಗಳಿಗೆ ಕೇರ್ ಮಾಡ್ತಿರ್ತಾನೆ.
ಈಗ ಸೀನ್ ಸ್ಟೇಷನ್ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಸುನಿಲ್ ಕೊರಿಯನ್ಗೆ ಅಮಲಿ ಬಗ್ಗೆ ಹೇಳ್ತಾನೆ. ಅಮಲಿ ಒಬ್ಬ ಹಾನೆಸ್ಟ್ ಪೊಲೀಸ್, ಅವರು ಯಾವತ್ತೂ ಲಂಚ ತಗೊಂಡಿಲ್ಲ, ಅದಕ್ಕೆ ಈ ಊರಿನ ಜನ ಅವರಿಗೆ ತುಂಬಾ ಮರ್ಯಾದೆ ಕೊಡ್ತಾರೆ ಅಂತ ಹೇಳ್ತಾನೆ. ಈ ಕಡೆ ಪ್ರವೀಣ್ ಲಾಯರ್ಗೆ ಕಾಲ್ ಮಾಡಿ ಅಮಲಿ ನಿನ್ನೆ ಒಂದು ಕ್ರಿಮಿನಲ್ ನ ಕರ್ಕೊಂಡು ಕೋರ್ಟ್ಗೆ ಬಂದಿದ್ರಲ್ಲ ಅಂತ ಕೇಳ್ತಾನೆ. ಆಗ ಲಾಯರ್ ಆ ಕೇಸ್ ಅವತ್ತೇ ಮುಗಿತಲ್ಲ, ಸಾಯಂಕಾಲ ಅಮಲಿ ಕೋರ್ಟಿಂದ ಹೊರಗೆ ಹೋಗ್ಬಿಟ್ಟ. ಇನ್ನೊಂದು ವಿಷಯ ಏನಂದ್ರೆ ಅಮಲಿಗೆ ಲಾಟರಿ ಟಿಕೆಟ್ ತಗೊಳ್ಳೋದಂದ್ರೆ ತುಂಬಾ ಇಷ್ಟ ಇತ್ತು. ಆತ ಪ್ರತಿದಿನ ಸಾಯಂಕಾಲ ಯಾವ್ದಾದೊಂದು ಲಾಟರಿ ಟಿಕೆಟ್ ತಗೋತಿರ್ತಾನೆ ಅಂತ ಹೇಳ್ತಾನೆ. ಈಗ ಪ್ರವೀಣ್ ಹೋಗಿ ಕೊರಿಯನ್ಗೆ ಇದೆಲ್ಲ ವಿಷಯ ಹೇಳ್ತಾನೆ. ಆಗ ಕೊರಿಯನ್ ಸರಿ, ಹಾಗಾದ್ರೆ ನೀನು ಹೋಗಿ ಆ ಲಾಟರಿ ಅಂಗಡಿಯಲ್ಲಿ ಎನ್ಕ್ವೈರಿ ಮಾಡು ಮತ್ತು ಸುನಿಲ್ಗೆ ನೀನು ಇನ್ನೊಂದು ದಿನ ಇಲ್ಲೇ ಇರು ಅಂತ ಹೇಳ್ತಾನೆ. ಏಕೆಂದ್ರೆ ಸುನಿಲ್ ಅವತ್ತೇ ಹೋಗ್ತಿರ್ತಾನೆ. ಆದ್ರೆ ಕೊರಿಯನ್ ಹೇಳಿದಕ್ಕೆ ಸುನಿಲ್ ಅಲ್ಲೇ ಇರೋಕೆ ಒಪ್ಕೋತಾನೆ. ಈಗ ಸುನಿಲ್ ಮತ್ತು ಪ್ರವೀಣ್ ಲಾಟರಿ ಅಂಗಡಿಗೆ ಹೋಗಿ ಅಮಲಿ ಬಗ್ಗೆ ಕೇಳ್ತಾರೆ. ಆಗ ಲಾಟರಿ ಅಂಗಡಿಯವನು, ಹೌದು ಅಮಲಿ ಸರ್ ನಿನ್ನೆ ಇಲ್ಲಿ ಬಂದಿದ್ರು, ಆದ್ರೆ ಅವರು ಲಾಟರಿ ತಗೊಳ್ಳುವಾಗ ಒಂದು ಕಾಲ್ ಬಂತು, ಅವರು ಮಾತಾಡ್ತಾ ಮುಂದೆ ಹೋದ್ರು ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಒಬ್ಬ ಮುದುಕ, ನಾನು ಅಮಲಿ ಸರ್ನ ನಿನ್ನೆ ನೋಡಿದೆ, ಅವರು ನಡೆದುಕೊಂಡು ಹೋಗ್ತಿದ್ರು, ಆಗ ನಾನು ಸರ್ ನಿಮ್ಮನ್ನ ಎಲ್ಲಾದ್ರೂ ಬಿಡ್ಲಾ ಅಂತ ಕೇಳಿದೆ. ಆಗ ಅವರು ಬೇಡ ಅಂತ ಹೇಳಿ ಒಂದು ಆಟೋ ಏರಿ ಹೋದ್ರು. ಆಗ ಅವರನ್ನ ಒಂದು ಕಾರ್ ಫಾಲೋ ಮಾಡ್ತಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಸುನಿಲ್, ಆ ಕಾರ್ ಅವರನ್ನೇ ಫಾಲೋ ಮಾಡ್ತಿತ್ತು ಅಂತ ಹೇಗೆ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಆತ, ಆ ಕಾರ್ ತುಂಬಾ ಹೊತ್ತು ಅಲ್ಲೇ ನಿಂತಿತ್ತು, ಯಾವಾಗ ಅಮಲಿ ಆಟೋದಲ್ಲಿ ಕೂತ್ರೋ ಆಗ ಆ ಕಾರ್ ಕೂಡ ಆಟೋ ಹಿಂದೆ ಹೋಯ್ತು ಅಂತ ಹೇಳ್ತಾನೆ. ಮತ್ತು ಆತ ಆ ಕಾರ್ ಮಾಡೆಲ್ ಮತ್ತು ಕಲರ್ ಕೂಡ ಹೇಳ್ತಾನೆ. ಈ ಕಡೆ ಕೊರಿಯನ್ ಮತ್ತು ನೊಬೆಲ್ ಮಾತಾಡ್ತಾ ಅಮಲಿ ರಾಜು ವಿಷಯದಲ್ಲಿ ಏನೋ ಮಿಸ್ ಹೊಡಿತಾ ಇದೆ, ಆತನ ನಂಬರ್ನ ಟ್ರ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ. ಸುನಿಲ್ ಮತ್ತು ಪ್ರವೀಣ್ ಅಮಲಿನ ಕರ್ಕೊಂಡು ಹೋದ ಆಟೋ ಡ್ರೈವರ್ನ ಮಾತಾಡಿಸ್ತಾರೆ. ಆತ ಅವರಿಗೆ, ನಿನ್ನೆ ಸರ್ ನನ್ನ ಆಟೋದಲ್ಲಿ ಬಂದಿದ್ರು, ನಾನು ಅವರನ್ನ ಒಂದು ಕಡೆ ಡ್ರಾಪ್ ಮಾಡಿದೆ, ಆಗ ಒಂದು ಬ್ಲೂ ಕಲರ್ ಕಾರ್ ಬಂತು, ಅವರು ಅದರಲ್ಲಿ ಕೂತು ಹೋದ್ರು ಅಂತ ಹೇಳ್ತಾನೆ. ಆಗ ಪ್ರವೀಣ್, ಆ ಕಾರ್ ನಂಬರ್ ನೆನಪಿದನ ಅಂತ ಕೇಳ್ತಾನೆ. ಆಗ ಆತ, ಇಲ್ಲ, ಆದ್ರೆ ಆ ಕಾರ್ ಮೇಲೆ ಒಂದು ಟ್ಯಾಕ್ಸಿ ಸ್ಟಿಕ್ಕರ್ ಇತ್ತು ಅಂತ ಹೇಳ್ತಾನೆ. ಈಗ ನಮಗೆ ಒಂದು ಕಾಡಲ್ಲಿ ಆ ಕಾರ್ನ ತೋರಿಸ್ತಾರೆ. ಇಲ್ಲಿ ಆ ಕಾರ್ ಡ್ರೈವರ್ ಆ ಕಾರ್ನ ಕ್ಲೀನ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ರಾಜು ಮೊಬೈಲ್ ಸಿಗುತ್ತೆ, ಅದು ಒಂದು ನಾಲೆಯಲ್ಲಿ ಬಿದ್ದಿರುತ್ತೆ. ಆಗ ನೊಬೆಲ್ ಕೊರಿಯನ್ಗೆ ಕಾಲ್ ಮಾಡಿ, ಸರ್ ಅಮಲಿ ಮೊಬೈಲ್ ಸಿಕ್ಕಿದೆ, ಯಾರೋ ಕಾರ್ ಅಥವಾ ಬೈಕಲ್ಲಿ ಹೋಗ್ತಿದ್ದಾಗ ಬೇಕಂತ ಇದನ್ನ ಇಲ್ಲಿಗೆ ಬಿಸಾಕಿದ್ದಾರೆ. ಫೋರೆನ್ಸಿಕ್ ಅವರ ಪ್ರಕಾರ ಆ ಮೊಬೈಲ್ ಮೇಲೆ ರಕ್ತದ ಕಲೆಗಳಿವೆ, ಆದ್ರೆ ಪೂರ್ತಿ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ರಿಪೋರ್ಟ್ ಬಂದಾಗ ಮೊಬೈಲ್ ಮೇಲೆ ಅಮಲಿ ಬ್ಲಡ್ ಗ್ರೂಪ್ ಇರೋ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಈಗ ನೊಬೆಲ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಅಮಲಿ ಮನೆಗೆ ಹೋಗಿ ಅವನ ಮಗಳನ್ನ ಭೇಟಿ ಆಗ್ತಾರೆ. ಇಲ್ಲಿ ಆಕೆ ಅಯ್ಯಪ್ಪನ್ ಬಗ್ಗೆ ಹೇಳ್ತಾಳೆ. ಇಲ್ಲಿ ಅಮಲಿ ಹೆಂಡತಿಯಿಂದ ಇದು ಅಮಲಿ ಸೆಕೆಂಡ್ ಮ್ಯಾರೇಜ್ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಅಮಲಿ ತನ್ನ ಫಸ್ಟ್ ವೈಫ್ ನಿಂದ ಡಿವೋರ್ಸ್ ತಗೊಂಡ್ಮೇಲೆ ಎರಡನೇ ಮದುವೆ ಆಗಿರ್ತಾನೆ. ಅಯ್ಯಪ್ಪನ್ ಆಕ್ಚುಲಿ ಅಮಲಿ ಎಕ್ಸ್ ವೈಫ್ ಗಂಡ ಆಗಿರ್ತಾನೆ. ಆದ್ರೆ ಇವರೆಲ್ಲ ತುಂಬಾ ಚೆನ್ನಾಗಿರ್ತಾರೆ, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಿರ್ತಾರೆ. ಅಮಲಿಗೆ ಏನಾದ್ರೂ ಕೆಲಸ ಆಗ್ಬೇಕಾದ್ರೆ ಅಯ್ಯಪ್ಪನ್ಗೆ ಹೇಳ್ತಿರ್ತಾನೆ. ಈಗ ಇವರು ಅಯ್ಯಪ್ಪನ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಇಲ್ಲಿ ಕೊರಿಯನ್ಗೆ ಅಯ್ಯಪ್ಪ ಒಬ್ಬ ಎಕ್ಸ್ ಕಳ್ಳ ಅಂತ ಗೊತ್ತಾಗುತ್ತೆ. ಅಯ್ಯಪ್ಪ ಮೊದಲು ಸಣ್ಣ ಪುಟ್ಟ ಕಳ್ಳತನ ಮಾಡಿ ಜೈಲಿಗೆ ಹೋಗ್ತಿರ್ತಾನೆ. ಅದಕ್ಕೆ ಕೋರ್ಟ್ ಅವನಿಗೆ ತನ್ನ ಜೀವನವನ್ನ ಬದಲಾಯಿಸೋಕೆ ಒಂದು ಅವಕಾಶ ಕೊಡುತ್ತೆ. ಅವನು ಹೊರಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾನೆ. ಈಗ ಸದ್ಯ ಅವನು ಡಾಗ್ ಸೆಲ್ಟರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಒಂದು ವಾರದ ಹಿಂದೆ ತನ್ನ ಊರಿಗೆ ಹೋಗ್ಬೇಕಂತ ಲೀವ್ ತಗೊಂಡಿರ್ತಾನೆ. ಆದ್ರೆ ಅವನು ತನ್ನ ಊರಿಗೆ ಹೋಗಿರಲ್ಲ. ಆತ ಎಲ್ಲಿ ಹೋದ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ನೊಬೆಲ್ ಅಯ್ಯಪ್ಪನ್ ಹೆಂಡತಿ ಚಂದ್ರಿಕನ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಚಂದ್ರಿಕಾ, ನಾನು ಅಮಲಿಯಿಂದ ಡೈವರ್ಸ್ ತಗೊಂಡ್ಮೇಲೆ ಅಮಲಿಯೇ ನನ್ನ ಮದುವೆನ ಅಯ್ಯಪ್ಪ ಜೊತೆ ಮಾಡಿಸಿದ್ದ ಅಂತ ಹೇಳ್ತಾಳೆ. ಮತ್ತು ಅಮಲಿ ಅಯ್ಯಪ್ಪನ್ನ ಹುಡುಕ್ತಿರ್ತಾನೆ. ಅಮಲಿ ಅಯ್ಯಪ್ಪನ್ ನಂಬರ್ಗೆ ತುಂಬಾ ಸಾರಿ ಕಾಲ್ ಮಾಡ್ತಾನೆ ಮತ್ತು ಅವನ ನಂಬರ್ನ ಟ್ರ್ಯಾಕ್ ಮಾಡಿಸಿರ್ತಾನೆ. ಅಮಲಿಗೆ ಕರ್ನಾಟಕದ ಒಂದು ನಂಬರ್ನಿಂದ ತುಂಬಾ ಬಾರಿ ಕಾಲ್ ಬಂದಿರುತ್ತೆ ಮತ್ತು ಅವತ್ತು ಅಯ್ಯಪ್ಪನ್ ನಂಬರ್ನಿಂದ ಅಮಲಿಗೆ ಒಂದು ಕಾರ್ ಬಗ್ಗೆ ಮೆಸೇಜ್ ಬಂದಿರುತ್ತೆ. ಆ ಆಟೋ ಡ್ರೈವರ್ ಹೇಳಿದ ಕಾರ್ ಅದೇ ಆಗಿರಬಹುದು ಅಂತ ಹೇಳ್ತಾನೆ. ಈಗ ಅದೇ ಡಾಗ್ ಶೆಲ್ಟರ್ ನ ತೋರಿಸ್ತಾರೆ. ಇಲ್ಲಿ ಅದರ ಇನ್ಚಾರ್ಜ್ ಒಬ್ಬ ವ್ಯಕ್ತಿಯನ್ನ ಕರೆದು, ಪೊಲೀಸರು ಅಯ್ಯಪ್ಪನ್ ಬಗ್ಗೆ ನನ್ನ ಹತ್ರ ಎನ್ಕ್ವೈರಿ ಮಾಡ್ತಿದ್ರು, ಅವರು ಕೆಲವು ದಿನಗಳಲ್ಲಿ ಇಲ್ಲಿಗೆ ಬರಬಹುದು, ಆದ್ರೆ ನೀವು ಟೆನ್ಷನ್ ಅಲ್ಲಿ ಏನ್ ಬೇಕೋ ಹೇಳ್ಬೇಡಿ, ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಒಂದು ಸ್ಕೂಲ್ ನಲ್ಲಿ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತ ಲಂಚ್ ಬ್ರೇಕ್ ನಲ್ಲಿ ಊಟ ಮಾಡ್ತಿದ್ದಾಗ ಅವನ ಹತ್ರ ಒಂದು ನಾಯಿ ಬರುತ್ತೆ. ಆ ಹುಡುಗ ನಾಯಿಗೆ ಊಟ ಹಾಕ್ತಾನೆ. ಆಗ ಬೇರೆ ಹುಡುಗರು ಆ ನಾಯಿ ಅವನ ತಮ್ಮ ಇರಬೇಕು, ಅದಕ್ಕೆ ಒಟ್ಟಿಗೆ ಊಟ ಮಾಡ್ತಿದ್ದಾರೆ ಅಂತ ಗೇಲಿ ಮಾಡ್ತಾರೆ. ಆದ್ರೆ ಆತ ಏನು ಹೇಳೋದಿಲ್ಲ. ಕೆಲವು ಹುಡುಗರು ಬಾಲ್ ನಿಂದ ಆಟ ಆಡ್ತಿರ್ತಾರೆ. ಆಗ ಬಾಲ್ ಆ ನಾಯಿ ಹತ್ರ ಬರುತ್ತೆ. ಆಗ ನಾಯಿ ಬಾಲ್ ತಗೊಂಡು ಗ್ರೌಂಡ್ ನಲ್ಲಿ ಓಡೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಹುಡುಗರು ಕಲ್ ತಗೊಂಡು ನಾಯಿಗೆ ಹೊಡಿತಾರೆ. ಇದನ್ನ ನೋಡಿದ ಆ ಹುಡುಗ ಎಲ್ಲರಿಗೆ ಹೊಡಿತಾನೆ. ಇಲ್ಲಿ ಫೈಟ್ ನಡೆಯುತ್ತೆ. ಆಗ ಪ್ರಿನ್ಸಿಪಲ್ ಆ ಹುಡುಗನಿಗೆ ಪನಿಷ್ಮೆಂಟ್ ಕೊಟ್ಟು ತಂದೆಯಂತೆ ಮಗ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಇಲ್ಲಿ ಸುನಿಲ್ ಹೆಂಡತಿ ಮತ್ತು ಮಗಳು ಸುನಿಲ್ಗೆ ಕಾಲ್ ಮಾಡಿ, ನಾವೆಲ್ಲ ಪ್ಯಾಕ್ ಮಾಡಿ ರೆಡಿ ಇದ್ದೀವಿ, ನೀವು ಬಂದ್ರೆ ಹೊರಡೋಣ ಅಂತ ಹೇಳ್ತಾಳೆ. ಆಗ ಸುನಿಲ್ ಕೊರಿಯನ್ ಹೇಳಿದಕ್ಕೆ, ಇಲ್ಲ ನೀವು ಹೋಗಿ, ನಾನು ನಾಳೆ ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಆಜಿ ಮಿಲಿಯಾನಿ ಎಂಬ ವ್ಯಕ್ತಿಯನ್ನ ಪೊಲೀಸರು ನೊಬೆಲ್ ಮತ್ತು ಕೊರಿಯನ್ ಹತ್ರ ಕರ್ಕೊಂಡು ಬರ್ತಾರೆ. ಆಜಿ ಒಬ್ಬ ಕಾಂಟ್ರಾಕ್ಟರ್ ಆಗಿರ್ತಾನೆ ಮತ್ತು ಈತ ಮರಳು ಸ್ಮಗ್ಲಿಂಗ್ ಮಾಡ್ತಿರ್ತಾನೆ. ಇಲ್ಲಿ ನೊಬೆಲ್ ಆಜಿಗೆ, ಅಮಲಿಗೆ ನಿನ್ನ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು ಕಮಿಷನ್ ಕೊಟ್ಟೆ ಅಂತ ಕೇಳ್ತಾನೆ. ಆಗ ಆಜಿ, ಅಮಲಿ ಸರ್ನ ಯಾರು ಕೊಂಡ್ಕೊಳ್ಳೋಕೆ ಆಗಲ್ಲ, ಅವರು ತುಂಬಾ ಹಾನೆಸ್ಟ್ ಅಂತ ಹೇಳ್ತಾನೆ. ಆಗ ಕೊರಿಯನ್, ಅಮಲಿ ರಾಜುಗೆ ಕರ್ನಾಟಕದ ಒಂದು ನಂಬರ್ ನಿಂದ ತುಂಬಾ ಸಾರಿ ಕಾಲ್ ಬಂದಿದೆ ಅಂತ ಹೇಳ್ತಾನೆ. ಆಗ ಆಜಿ, ಮಿಥಿರಾಜ್ ಎಂಬ ಇನ್ನೊಬ್ಬ ಕಾಂಟ್ರಾಕ್ಟರ್ ಕರ್ನಾಟಕದಲ್ಲಿ ಡೀಲ್ಸ್ ಮಾಡ್ತಾನೆ, ಅಲ್ಲಿ ಅವನು ಗೋಲ್ಡ್ ಸ್ಮಗ್ಲಿಂಗ್ ನ ಮಾಡ್ತಿರ್ತಾನೆ ಅಂತ ಹೇಳ್ತಾನೆ. ಈಗ ನೊಬೆಲ್ಗೆ ಮಿಥಿರಾಜ್ ಕ್ರೈಮ್ ಬ್ರಾಂಚ್ ನಲ್ಲಿ ಬಂದು ಸರೆಂಡರ್ ಆಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಆದ್ರೆ ಅವರು ಅದನ್ನ ಆಜಿಗೆ ಹೇಳಲ್ಲ, ಏಕೆಂದ್ರೆ ಇವರಿಬ್ಬರು ಶತ್ರುಗಳಾಗಿರ್ತಾರೆ. ಇನ್ನೊಂದು ಕಡೆ ಮನೋಜ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಈತ 3 ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿ ಇಟ್ಟಿರ್ತಾನೆ. ಆಗ ಮನೋಜ್ ಹೈಯರ್ ಆಫೀಸರ್, ಮೊದಲು ಎಲ್ಲ ಮ್ಯಾಟರ್ ಕ್ಲಿಯರ್ ಆಗ್ಲಿ, ಆಗ್ಲೇ ನಾವು ಮುಂದಿನ ಸ್ಟೆಪ್ ತಗೊಳ್ಳೋಣ, ಅಲ್ಲಿವರೆಗೆ ಮೀಡಿಯಾ ಅಥವಾ ಬೇರೆ ಯಾರಿಗೂ ಇನ್ಫಾರ್ಮೇಶನ್ ಲೀಕ್ ಆಗಬಾರದು ಅಂತ ಹೇಳ್ತಾನೆ. ಇವರು ಆ ಕೈದಿಗಳನ್ನ ಪೊಲೀಸ್ ಕ್ಲಬ್ ನಲ್ಲಿ ಇಟ್ಟಿರ್ತಾರೆ. ಈಗ ನೊಬೆಲ್ ಮನೋಜ್ ನ ಭೇಟಿ ಆಗೋಕೆ ಅಲ್ವಾಗೆ ಬರ್ತಾನೆ. ನೊಬೆಲ್ ಮತ್ತು ಮನೋಜ್ ಫ್ರೆಂಡ್ಸ್ ಆಗಿರ್ತಾರೆ. ಆಕ್ಚುಲಿ ನೊಬೆಲ್ ಆ 3 ವ್ಯಕ್ತಿಗಳ ಬಗ್ಗೆ ಕೇಳೋಕೆ ಮನೋಜ್ ಹತ್ರ ಬಂದಿರ್ತಾನೆ. ಆಕ್ಚುಲಿ ಮನೋಜ್ ನೈಟ್ ಪೆಟ್ರೋಲಿಂಗ್ ಮಾಡ್ತಿದ್ದಾಗ ಬೆಂಗಳೂರಿಂದ ಕೇರಳಗೆ ಒಂದು ಕಾರ್ ಬರ್ತಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಆಗ ಮನೋಜ್ ಆ
ಕಾರ್ ನೋಡಿ ಅವರನ್ನ ತಡಿತಾನೆ. ಆಗ ಅದರಲ್ಲಿದ್ದ ವ್ಯಕ್ತಿಗಳು, ನಾವು ಕರ್ನಾಟಕ ಪೊಲೀಸ್, ನಾವು ಇಲ್ಲಿ ಒಂದು ಫೈನಾನ್ಷಿಯಲ್ ಸ್ಕ್ಯಾಮ್ ಮಾಡಿದ್ದ ವ್ಯಕ್ತಿಯನ್ನು ಹಿಡೋಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಮನೋಜ್ಗೆ ಅವರ ಮೇಲೆ ಡೌಟ್ ಇರುತ್ತೆ. ಅದಕ್ಕೆ ಮನೋಜ್ ಅವರ ಕಾರ್ನ ಚೆಕ್ ಮಾಡಿದಾಗ ಅದರಲ್ಲಿ 20 ಲಕ್ಷ ಕ್ಯಾಶ್ ಸಿಗುತ್ತೆ. ಆಕ್ಚುಲಿ ಇವರು ಒಂದು ಇಲ್ಲಿಗಲ್ ಡೀಲ್ ನ ಮಾಡೋಕೆ ಬಂದಿರ್ತಾರೆ. ಇವರನ್ನ ಎನ್ಕ್ವೈರಿ ಮಾಡಿದಾಗ ಅದರಲ್ಲಿ 10 ಲಕ್ಷ ಮಿತ್ರಾಜ್ ಮತ್ತು 10 ಲಕ್ಷ ಅಮಲಿರಾಜು ಕೊಟ್ಟ ಅಂತ ಹೇಳಿದ್ರು ಅಂತ ಹೇಳ್ತಾನೆ. ಆಗ ನೋಬೆಲ್ ಮಿತ್ರಾಜ್ ಹೋಗಿ ಕ್ರೈಮ್ ಬ್ರಾಂಚ್ ನಲ್ಲಿ ಸರೆಂಡರ್ ಆಗಿದ್ದಾನೆ ಅಂತ ಹೇಳ್ತಾನೆ. ಆಗ ಮನೋಜ್ ಅವನ್ಯಾಕೆ ಸರೆಂಡರ್ ಆದ ಅಂತ ಕೇಳ್ತಾನೆ. ಆಗ ನೋಬೆಲ್ ಅವನು ಹೊರಗಿದ್ರೆ ಬೇರೆ ಗ್ಯಾಂಗ್ನವರು ಅವನನ್ನ ಸಾಯಿಸ್ಬಿಡ್ತಾರೆ, ಅದಕ್ಕೆ ಅವನು ಸರೆಂಡರ್ ಆದ್ರೆ ಸ್ಟೇಷನ್ ನಲ್ಲಿ ಸೇಫ್ ಆಗಿರಬಹುದು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಈ ಕಡೆ ನೋಬೆಲ್ ಟೀಮ್ ಮೆಂಬರ್ ಒಬ್ಬನು ಡಾಗ್ ಶೆಲ್ಟರ್ಗೆ ಅಯ್ಯಪ್ಪನ ಬಗ್ಗೆ ಕೇಳೋಕೆ ಬರ್ತಾನೆ. ಇಲ್ಲಿ ಅವನಿಗೆ ಅಯ್ಯಪ್ಪನ ಬಗ್ಗೆ ಏನೂ ಗೊತ್ತಾಗಲ್ಲ. ಆಗ ಆತ ಅಲ್ಲಿ ಸ್ಟಾಫ್ ಮೇಂಟೆನೆನ್ಸ್ ಬಗ್ಗೆ ಕೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದು ಕಡೆ ಕೊರಿಯನ್ ಮಿತ್ರಾಜ್ನ ಭೇಟಿಯಾಗೋಕೆ ಕ್ರೈಮ್ ಬ್ರಾಂಚ್ಗೆ ಬರ್ತಾನೆ. ಇಲ್ಲಿ ಕೊರಿಯನ್ ಮಿತ್ರಾಜ್ಗೆ ಅಮಲಿರಾಜು ಆಜಿಗೆ ಹೆಲ್ಪ್ ಮಾಡಿ ಕಾಂಟ್ರಾಕ್ಟ್ ಕೊಡಿಸಿದ್ದಕ್ಕೆ ನಿನಗೆ ಕೋಪ ಇತ್ತ ಅಂತ ಕೇಳ್ತಾನೆ. ಆಗ ಮಿತ್ರಾಜ್, ಇಲ್ಲ ಸರ್, ಆಕ್ಚುಲಿ ಅಮಲಿ ಸರ್ ನನಗೆ ಇನ್ನೊಂದು ಡೀಲ್ ನ ಕೊಟ್ಟಿದ್ರು ಅಂತ ಹೇಳ್ತಾನೆ. ಆಗ ಕೊರಿಯನ್, ಇದರಲ್ಲಿ ಅಮಲಿಗೆ ಏನು ಪ್ರಾಫಿಟ್ ಅಂತ ಕೇಳ್ತಾನೆ. ಆಗ ಮಿತ್ರಾಜ್, ಅವರಿಗೇನು ಪ್ರಾಫಿಟ್ ಇಲ್ಲ, ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ನಾನು ಅಮಲಿರಾಜ್ ಹತ್ರ ಹೆಲ್ಪ್ ಕೇಳಿದಾಗ ಅವರು ನನಗೆ ಹೆಲ್ಪ್ ಮಾಡಿದ್ರು, ಯಾಕಂದ್ರೆ ಅವರಿಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಇತ್ತು ಅಂತ ಹೇಳ್ತಾನೆ. ಆದ್ರೆ ಹೇಗೋ ಗೊತ್ತಿಲ್ಲ, ಕರ್ನಾಟಕ ಪೊಲೀಸ್ ಇದರಲ್ಲಿ ಇನ್ವಾಲ್ವ್ ಆದ್ರು. ಅವರಿಗೆ ಅಮಲಿ ಕೂಡ ಒಬ್ಬ ಪೊಲೀಸ್ ಅಂತ ಗೊತ್ತಾದಾಗ ಅವರು ಅಮಲಿ ಹತ್ರ ಲಂಚ ಕೇಳಿದ್ರು ಅಂತ ಹೇಳ್ತಾನೆ. ಆಕ್ಚುಲಿ ಕರ್ನಾಟಕ ಪೊಲೀಸರು ಒಂದು ಹವಾಲಾ ಕೇಸಲ್ಲಿ ಕೇರಳಗೆ ಬಂದಿರ್ತಾರೆ. ಅವರ ಲಿಸ್ಟ್ ನಲ್ಲಿ 7 ಜನ ಇರ್ತಾರೆ. ಅದರಲ್ಲಿ ಆಜಿ ಮತ್ತು ಅಮಲಿರಾಜ್ ಕೂಡ ಇರ್ತಾರೆ. ಅಮಲಿ ತನ್ನ ಹೆಸರನ್ನ ಆ ಕೇಸ್ನಿಂದ ತೆಗೆಯೋಕೆ ಕರ್ನಾಟಕ ಪೊಲೀಸರಿಗೆ ಲಂಚ ಕೊಟ್ಟಿರ್ತಾನೆ, ಏಕೆಂದ್ರೆ ಅಮಲಿ ಜೀವನ ಪೂರ್ತಿ ತುಂಬಾ ಹಾನೆಸ್ಟ್ ಪೊಲೀಸ್ ಆಗಿ ಬದುಕಿರ್ತಾನೆ. ಆದ್ರೆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಅವರಿಗೆ ತನ್ನ ಹೆಸರನ್ನ ಹಾಳು ಮಾಡ್ಕೊಳ್ಳೋದು ಇಷ್ಟ ಇರಲ್ಲ. ಇದೇ ಸ್ಟೋರಿನ ಈ ಕಡೆ ಕರ್ನಾಟಕ ಪೊಲೀಸ್ ಕೂಡ ನೋಬೆಲ್ ಮತ್ತು ಮನೋಜ್ಗೆ ಹೇಳ್ತಿರ್ತಾರೆ. ಇವರು ಇನ್ನೊಂದು ವಿಷಯ ಹೇಳ್ತಾರೆ, ಅಮಲಿರಾಜು ತಮಗೆ ಹಣ ಕೊಡೋಕೆ ಒಂದು ಬ್ಲೂ ಕಲರ್ ಕಾರಲ್ಲಿ ಬಂದಿರ್ತಾನೆ, ಆದ್ರೆ ಅವರು ಡ್ರೈವರ್ ಸೀಟ್ ಅಲ್ಲಿ ಯಾರಿರ್ತಾರೆ ಅಂತ ನೋಡಿರಲ್ಲ. ಈಗ ನೋಬೆಲ್ ಪ್ರವೀಣ್ಗೆ ಕಾಲ್ ಮಾಡಿ ಪೆಟ್ರೋಲ್ ಬಂಕ್ CCTV ನೋಡಿ ಆ ಬ್ಲೂ ಕಲರ್ ಕಾರ್ ಎಲ್ಲಿದೆ ಅಂತ ಸರ್ಚ್ ಮಾಡು ಅಂತ ಹೇಳ್ತಾನೆ. ಈಗ ಪೊಲೀಸರು ಹಾಗೆ ಮಾಡ್ತಾರೆ. ಮಾರನೇ ದಿನ ಬೆಳಗ್ಗೆ ಮುನ್ಸಿಪಾಲಿಟಿ ವರ್ಕರ್ಸ್ಗೆ ಒಂದು ಕಟ್ ಆಗಿರೋ ಬೆರಳು ಕಾಣುತ್ತೆ. ಅವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಸ್ಕೂಲಲ್ಲಿದ್ದ ಆ ಹುಡುಗನನ್ನ ತೋರಿಸ್ತಾರೆ. ಈತ ಭಯದಿಂದ ಓಡ್ತಾ ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲಿ ಇವನ ತಂದೆಗೆ ಹಾವು ಕಡ್ದಿರುತ್ತೆ. ಆದ್ರೆ ಅಲ್ಲಿ ನಿಂತ ಯಾರು ಅವನಿಗೆ ಹೆಲ್ಪ್ ಮಾಡ್ತಿರಲ್ಲ. ಉಲ್ಟಾ ಅವರು ಅವನಿಗೆ ಕಲ್ಲಿಂದ ಹೊಡೆದು ಸಾಯಿಸ್ಬಿಡ್ತಾರೆ. ಆಗ ಆ ನಾಯಿ ಬಂದು ಆ ಹುಡುಗನ ತಂದೆ ಹತ್ರ ನಿಂತ್ಕೊಳ್ಳುತ್ತೆ. ಈಗ ಸ್ಟೋರಿ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ನೋಬೆಲ್ ಮತ್ತು ಕೊರಿಯನ್ DYSP ಹತ್ರ ಹೋಗಿ ಕರ್ನಾಟಕ ಪೊಲೀಸರ ಬಗ್ಗೆ ಹೇಳ್ತಾರೆ. ಆಗ DYSP, ಸದ್ಯ ಅದನ್ನ ಸೈಡಿಗೆ ಇಡಿ, ಮೊದಲು ಅಮಲಿರಾಜು ಏನಾದ್ರು ಅಂತ ಹುಡುಕಿ ಅಂತ ಹೇಳ್ತಾನೆ. ಆಗ ಕೊರಿಯನ್ ಒಂದು ಥಿಯರಿನ ಹೇಳ್ತಾನೆ. ಕರ್ನಾಟಕ ಪೊಲೀಸ್ ಅಮಲಿರಾಜುಗೆ ಹಣ ಕೇಳಿದಾಗ ಆತ ಅಯ್ಯಪ್ಪನ ಹೆಲ್ಪ್ ತಗೊಂಡಿರಬಹುದು. ಅಯ್ಯಪ್ಪ ಮೊದಲೇ ಕಳ್ಳ ಆಗಿದ್ದರಿಂದ ಆತ ಹಣ ಕದ್ದು ಅಮಲಿಗೆ ಕೊಟ್ಟಿರಬಹುದು ಅಂತ ಹೇಳ್ತಾನೆ. ಈಗ DYSP, ಹಾಗಾದ್ರೆ ಮೊದಲು ಥೆಫ್ಟ್ ಕೇಸ್ ಇಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಇವರು ಅಯ್ಯಪ್ಪ ನಂಬರ್ನ ಟ್ರ್ಯಾಕ್ ಮಾಡಿದಾಗ ಅಯ್ಯಪ್ಪ ಕೊನೆದಾಗಿ ಅಮಲಿರಾಜುಗೆ ಮೆಸೇಜ್ ಮಾಡಿರ್ತಾನೆ. ಅದಾದ ಮೇಲೆ ಅವನ ನಂಬರ್ ಡಿಆಕ್ಟಿವೇಟ್ ಆಗಿರುತ್ತೆ. ಈಗ ಪೊಲೀಸರು ಬ್ಲೂ ಕಲರ್ ಕಾರ್ ಮಿಸ್ ಆಗಿರೋ ಬಗ್ಗೆ ಸರ್ಚ್ ಮಾಡ್ತಾರೆ. ಆಮೇಲೆ ಅವರು ಅಯ್ಯಪ್ಪನ ಹೆಂಡತಿ ಚಂದ್ರಿಕಾನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇವರು ಏಕೆಗೆ ಎದುರಿಸಿ ಕೇಳಿದಾಗ ಆಕೆ ಸ್ವಲ್ಪ ದಿನಗಳ ಹಿಂದೆ ಏನು ನಡೀತು ಅಂತ ಹೇಳ್ತಾಳೆ. ಅಮಲಿ ಮಿಸ್ ಆಗೋ ಮುಂಚೆ ಅಯ್ಯಪ್ಪನ ಮನೆಗೆ ಹೋಗಿರ್ತಾನೆ. ಇಲ್ಲಿ ಅಮಲಿ ಅಯ್ಯಪ್ಪನ್ಗೆ ಕರ್ನಾಟಕ ಪೊಲೀಸರು ಲಂಚ ಕೇಳಿದ ವಿಷಯ ಹೇಳ್ತಾನೆ. ಆಗ ಅಯ್ಯಪ್ಪ, ನೀನು ಮಿತ್ರಾಜ್ಗೆ ಹೆಲ್ಪ್ ಮಾಡಿದ್ದೀಯಲ್ಲ, ಅವನಿಗೆ ಹಣ ಕೇಳು ಅಂತ ಹೇಳ್ತಾನೆ. ಆಗ ಅಮಲಿ, ಇಲ್ಲ, ನಾನು ಅವನಿಂದ ಹಣ ಕೇಳಲ್ಲ ಅಂತ ಹೇಳ್ತಾನೆ. ಮತ್ತು ಅಯ್ಯಪ್ಪನ್ಗೆ ನೀನೇ ನನಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾನೆ. ಆಗ ಅಯ್ಯಪ್ಪನ್, ನಾನೆಲ್ಲಿಂದ ಅಷ್ಟೊಂದು ಹಣ ತರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅಮಲಿ, ನನ್ನ ಹತ್ರ ಒಂದು ಕೆಲಸ ಇದೆ, ಅದನ್ನ ನೀನು ಮಾಡಿಕೊಡು, ಉಳಿದ ಹಣವನ್ನ ನೀನೇ ಇಟ್ಕೋ ಅಂತ ಹೇಳ್ತಾನೆ. ಚಂದ್ರಿಕಾ ಪೊಲೀಸರಿಗೆ ಅವರು ಯಾವ ಕೆಲಸದ ಬಗ್ಗೆ ಮಾತಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಮತ್ತು ಮಾರನೇ ದಿನ ಅಯ್ಯಪ್ಪ ಮನೆಯಿಂದ ಹೋದ. ಅವನು 3-4 ದಿನ ಆದ್ಮೇಲೆ ನನಗೆ ಕಾಲ್ ಮಾಡಿ, ಎಷ್ಟು ದಿನ ಅಂತ ಅಮಲಿರಾಜು ಮಾತು ಕೇಳ್ಕೊಂಡು ಇರೋದು, ನೀನು ಊರ್ ಬಿಟ್ಟು ನನ್ನ ಹತ್ರ ಬಾ, ನಾವು ನಮ್ಮ ಊರಲ್ಲಿ ಆರಾಮಾಗಿರೋಣ ಅಂದಿದ್ದ. ಆದ್ರೆ ನಾನು ಅಮಲಿ ನಮ್ಮ ಮೇಲೆ ತುಂಬಾ ಉಪಕಾರ ಮಾಡಿದ್ದಾನೆ, ಅವನಿಂದಾನೇ ನಿನ್ನ ಮೇಲಿದ್ದ ಎಲ್ಲ ಕೇಸ್ ಕ್ಲೋಸ್ ಆಯ್ತು, ನೀನು ವಾಪಸ್ ಬಾ ಅಂತ ಹೇಳಿದ್ದೆ, ಆದ್ರೆ ಅವನು ಬರ್ಲಿಲ್ಲ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಇಬ್ಬರು ಪೊಲೀಸರಿಗೆ ಆ ಬ್ಲೂ ಕಲರ್ ಕಾರ್ ಕಾಣುತ್ತೆ. ಅದು ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿರುತ್ತೆ. ಆಗ ಅವರು ನೋಬೆಲ್ಗೆ ಕಾಲ್ ಮಾಡಿ ಕಾರ್ ಬಗ್ಗೆ ಹೇಳ್ತಾರೆ. ಆಗ ನೋಬೆಲ್ ಆ ಕಾರ್ ಓನರ್ ಬಗ್ಗೆ ಇನ್ಫಾರ್ಮೇಶನ್ ತೆಗಿ ಅಂತ ಹೇಳ್ತಾನೆ. ಈಗ ಮನೋಜ್ ನೋಬೆಲ್ಗೆ ಕಾಲ್ ಮಾಡಿ ಆ ಕಟ್ಟಾಗಿದ್ದ ಬೆರಳಿನ ಬಗ್ಗೆ ಹೇಳ್ತಾನೆ. ಅದನ್ನ ಫಾರೆನ್ಸಿಕ್ಗೆ ಕಳುಹಿಸಿದಾಗ ಅದು ಅಮಲಿರಾಜು ಬ್ಲಡ್ ಗ್ರೂಪ್ ಜೊತೆ ಮ್ಯಾಚ್ ಆಗುತ್ತೆ. ಈಗ ಇವರು ಆ ಬೆರಳು ಸಿಕ್ಕ ಜಾಗದ CCTV ಫುಟೇಜ್ ಚೆಕ್ ಮಾಡ್ತಾರೆ. ಆದ್ರೆ ಅವರಿಗೆ ಏನೂ ಸಿಗಲ್ಲ. ಆ ಬೆರಳು ಅಲ್ಲಿಗೆ ಹೇಗೆ ಬಂತು ಅಂತ ಗೊತ್ತಾಗಲ್ಲ. ಆಗ ನೋಬೆಲ್ CCTV ಫುಟೇಜ್ ನ ಒಬ್ಬನೇ ಚೆಕ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಫಾರೆನ್ಸಿಕ್ ಅವರು ಕಾರ್ನ ಎಕ್ಸಾಮಿನ್ ಮಾಡ್ತಾರೆ. ಆಗ ಅವರಿಗೆ ಅದರಲ್ಲಿ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಈ ಕಡೆ ನೋಬೆಲ್ CCTV ನೋಡ್ತಿದ್ದಾಗ ಆ ಡಸ್ಟ್ಬಿನ್ ಹತ್ರ ಒಂದು ನಾಯಿ ಬಂದಿರೋದು ಕಾಣುತ್ತೆ. ಆಗ ನೋಬೆಲ್, ಈ ನಾಯಿ ಬೇರೆ ಎಲ್ಲಾದರೂ ಆ ಬೆರಳನ್ನ ತಿಂದಿರಬಹುದು, ಅದು ಡೈಜೆಸ್ಟ್ ಆಗದೇ ಇದ್ದಾಗ ಇಲ್ಲಿ ಒಂದು ವಾಮಿಟ್ ಮಾಡಿರಬಹುದು, ಅದಕ್ಕೆ ಆ ಬೆರಳು ಸಿಕ್ಕಾಗ ಅದರ ಮೇಲೆ ಒಂಥರ ಲಿಕ್ವಿಡ್ ಇತ್ತು ಅಂತ ಹೇಳ್ತಾನೆ. ಈಗ ಲ್ಯಾಬ್ ರಿಪೋರ್ಟ್ ಬಂದಾಗ ಅದು ನಾಯಿ ವಾಮಿಟ್ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ಈಗ ನೋಬೆಲ್ ಒಬ್ಬ ಎಕ್ಸ್ಪರ್ಟ್ ನ ಕರೆದು ಆ ನಾಯಿ ಅದನ್ನ ಯಾಕೆ ವಾಮಿಟ್ ಮಾಡಿರಬಹುದು ಅಂತ ಕೇಳ್ತಾನೆ. ಆಗ ಆತ, ಅದು ನಾಯಿಗೆ ಡೈಜೆಸ್ಟ್ ಆಗಿರಲ್ಲ, ಅದಕ್ಕೆ ಅದು ಆ ಬೆರಳನ್ನ ತಿಂದ 10 ನಿಮಿಷಕ್ಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತಾನೆ. ಆಗ ನೋಬೆಲ್, ಹಾಗಿದ್ರೆ ನಾವು ಆ ನಾಯಿನ ಫಾಲೋ ಮಾಡಿದ್ರೆ ಆ ಬೆರಳು ಎಲ್ಲಿಂದ ಬಂತು ಅಂತ ಗೊತ್ತಾಗುತ್ತೆ, ಅದಕ್ಕೆ ಆ ಏರಿಯಾದಲ್ಲಿರುವ CCTV ಫುಟೇಜ್ ನ ಕಲೆಕ್ಟ್ ಮಾಡಿ ಆ ನಾಯಿ ಎಲ್ಲೆಲ್ಲಿ ಹೋಗಿದೆ ಅಂತ ಟ್ರ್ಯಾಕ್ ಮಾಡುವಂತೆ ಹೇಳ್ತಾನೆ. ಈಗ ಪೊಲೀಸರು ಆ ಏರಿಯಾದಲ್ಲಿದ್ದ ಎಲ್ಲ ಮನೆ, ಮಾರ್ಕೆಟ್ ಮತ್ತು ಅಂಗಡಿಗಳ CCTV ಫುಟೇಜ್ ನ ಚೆಕ್ ಮಾಡ್ತಾರೆ. ಈಗ ಇವರಿಗೆ ಆ ನಾಯಿ ಎಲ್ಲೆಲ್ಲಿ ಕಾಣುತ್ತೋ ಆ ವಿಡಿಯೋನ ಸೇವ್ ಮಾಡ್ತಾರೆ. ಆಮೇಲೆ ನಾಯಿನ ಟ್ರ್ಯಾಕ್ ಮಾಡ್ತಾರೆ. ಆಗ ಇವರಿಗೆ ನಾಯಿ ಒಂದು ಕ್ಲೋಸ್ ಇದ್ದ ಸ್ಟೇಡಿಯಂ ನಿಂದ ಬಂದಿತ್ತು ಅಂತ ಗೊತ್ತಾಗುತ್ತೆ. ಮಾರನೇ ದಿನ ನೋಬೆಲ್ ಫಾರೆನ್ಸಿಕ್ ಟೀಮ್ ನ ಕರ್ಕೊಂಡು ಅಲ್ಲಿ ಸರ್ಚ್ ಮಾಡ್ತಾನೆ.
ಅವರಿಗೆ ಅಲ್ಲಿ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಈಗ ನೋಬೆಲ್ ಅಲ್ಲಿಂದ ಅಗಸ್ಟಿನ್ ಎಂಬ ವ್ಯಕ್ತಿ ಹತ್ರ ಹೋಗ್ತಾನೆ, ಏಕೆಂದ್ರೆ ಪೊಲೀಸರಿಗೆ ಸಿಕ್ಕ ಬ್ಲೂ ಕಾರ್ ಅಗಸ್ಟಿನ್ ಆಗಿರುತ್ತೆ. ನೋಬೆಲ್ ಅಗಸ್ಟಿನ್ಗೆ ಕಾರ್ ಬಗ್ಗೆ ಕೇಳ್ತಾನೆ. ಆಗ ಅಗಸ್ಟಿನ್ ನನ್ನ ಕಾರ್ ಕಳ್ಳತನವಾಗಿತ್ತು, ಅದಕ್ಕೆ ನಾನು ಕಂಪ್ಲೇಂಟ್ ಸಹ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆಗ ನೋಬೆಲ್ ನೀನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅದರ ಬಗ್ಗೆ ಫಾಲೋ ಅಪ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಅಗಸ್ಟಿನ್ ಕೂಡ ಮೊದಲು ಕಳ್ಳ ಆಗಿರ್ತಾನೆ. ನೋಬೆಲ್ ಗಟ್ಟಿಗೆ ಕೇಳಿದಾಗ ಅಗಸ್ಟಿನ್ ನಿಜ ಹೇಳ್ತಾನೆ. ಆಕ್ಚುಲಿ ಅಗಸ್ಟಿನ್ ಮತ್ತು ಅಯ್ಯಪ್ಪನ್ ಫ್ರೆಂಡ್ಸ್ ಆಗಿರ್ತಾರೆ, ಆದ್ರೆ ಅಗಸ್ಟಿನ್ ಈಗ ಕಳ್ಳತನ ಬಿಟ್ಟು ಚೆನ್ನಾಗಿ ಬದುಕ್ತಿರ್ತಾನೆ. ಒಂದು ದಿನ ಅಯ್ಯಪ್ಪನ್ ಅಗಸ್ಟಿನ್ ಹತ್ರ ಬಂದು ಕಾರ್ ತಗೊಂಡು ಹೋಗ್ತಾನೆ ಮತ್ತು 2 ದಿನ ಆದ್ಮೇಲೆ ಕಾಲ್ ಮಾಡಿ ಸ್ಟೇಷನ್ಗೆ ಹೋಗಿ ನಿನ್ನ ಕಾರ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡು. ನಾನು ನಿನ್ನ ಕಾರನ್ನ ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿದ್ದೀನಿ, ಪೊಲೀಸರೇ ನಿನ್ನ ಕಾರನ್ನ ತಂದು ನಿನಗೆ ಕೊಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ಅಯ್ಯಪ್ಪನ್ ಕಾರ್ ತಗೊಂಡು ಹೋಗಿ ಏನು ಮಾಡಿದ್ದ ಅಂತ ಅಗಸ್ಟಿನ್ಗೆ ಗೊತ್ತಿರಲ್ಲ. ಈಗ ನೋಬೆಲ್ ಕೊರಿಯನ್ನ ಭೇಟಿಯಾಗಿ ನನಗನ್ಸುತ್ತೆ ಡಾಗ್ ಶೆಲ್ಟರ್ನವರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅವರನ್ನ ಎನ್ಕ್ವೈರಿ ಮಾಡಿದ್ರೆ ಏನಾದರೂ ಕ್ಲೂ ಸಿಗಬಹುದು ಅಂತ ಹೇಳ್ತಾನೆ. ಆಗ ಕೊರಿಯನ್ ಎಸ್ಪಿಗೆ ಕಾಲ್ ಮಾಡಿ ಡಾಗ್ ಶೆಲ್ಟರ್ ಅವರನ್ನ ಎನ್ಕ್ವೈರಿ ಮಾಡೋಕೆ ಪರ್ಮಿಷನ್ ತಗೋತಾನೆ. ಇನ್ನೊಂದು ಕಡೆ ಅಗಸ್ಟಿನಿಂದ ಪೊಲೀಸರಿಗೆ ಸೆಲ್ವರಾಜ್ ಎಂಬ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ಸೆಲ್ವರಾಜ್ ಒಬ್ಬ ಸ್ಮಗ್ಲರ್ ಆಗಿರ್ತಾನೆ. ಈತ ಸ್ಮಗ್ಲಿಂಗ್ ಮಾಡಿದ ವಸ್ತುಗಳನ್ನ ಡೀಲ್ ಮಾಡ್ತಿರ್ತಾನೆ. ಈತ ಸದ್ಯ ಕೊಯಂಬತ್ತೂರ್ನ ಜೈಲಲ್ಲಿ ಫೋಕ್ಸೋ ಕೇಸ್ ಮೇಲೆ ಒಳಗಿರ್ತಾನೆ. ಅಗಸ್ಟಿನ್ ಪೊಲೀಸರಿಗೆ ನಾವು ಕಳ್ಳತನ ಮಾಡಿದ ವಸ್ತುವನ್ನ ಸೆಲ್ವರಾಜ್ ನಿಂದ ಡೀಲ್ ಮಾಡಿಸ್ತೀವಿ, ಅವನು ನಮಗೆ ಬೈರಸ್ನ ಹುಡುಕಿ ಕೊಡ್ತಿದ್ದ ಅಂತ ಹೇಳ್ತಾನೆ. ಈಗ ಇವರು ಸೆಲ್ವರಾಜ್ನ ಭೇಟಿಯಾಗೋಕೆ ಕೊಯಂಬತ್ತೂರ್ ಜೈಲಿಗೆ ಬರ್ತಾರೆ. ಇಲ್ಲಿ ಸೆಲ್ವರಾಜ್ ಇವರಿಗೆ ಹೌದು ಅಯ್ಯಪ್ಪ ನನ್ನ ಹತ್ರ ಬಂದಿದ್ದ, ಅವನು ಒಂದು ಆಂಟಿಕ್ ಪೀಸ್ ನ ತಂದಿದ್ದ, ಅದು 15-20 ಲಕ್ಷ ಬೆಲೆ ಬಾಳ್ತಿತ್ತು, ಅವನು ಅದನ್ನ ಮಾರಿದ ಮೇಲೆ ಅವತ್ತೇ ವಾಪಸ್ ಹೋದ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಡಾಗ್ ಶೆಲ್ಟರ್ ಇನ್ಚಾರ್ಜ್ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ಈತ ನೋಬೆಲ್ ಮತ್ತು ಕೊರಿಯನ್ಗೆ ಎಲ್ಲ ಹೇಳ್ತಾನೆ. ಈಗ ಸ್ಟೋರಿ ಹಿಂದಕ್ಕೆ ಹೋಗುತ್ತೆ. ಒಂದು ದಿನ ರಾತ್ರಿ ಊಟ ಆದ್ಮೇಲೆ ಡಾಗ್ ಶೆಲ್ಟರ್ ನ ಒಬ್ಬ ಎಂಪ್ಲಾಯ್ ತೇರಿಗೆ ಮೆಡಿಸಿನ್ ಕೊಡೋಕೆ ಕೀ ತಗೊಳಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಕೀ ಇರಲ್ಲ. ಅದಕ್ಕೆ ಆತ ಬೇರೆ ಯಾರೋ ಮೆಡಿಸಿನ್ ಕೊಡೋಕೆ ಹೋಗಿರ್ಬೋದು ಅಂತ ತೇರಿ ಸೆಲ್ಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅಯ್ಯಪ್ಪನ್ ಇರ್ತಾನೆ. ಈತ ಆ ಎಂಪ್ಲಾಯ್ನ ನೋಡಿ ಅಲ್ಲಿಂದ ಓಡೋಗ್ತಾನೆ. ಆತ ಒಳಗೆ ಹೋಗಿ ನೋಡಿದಾಗ ಟೇರಿ ಸತ್ತೋಗಿರ್ತಾನೆ, ಏಕೆಂದ್ರೆ ಅಯ್ಯಪ್ಪ ಟೇರಿ ಹೊಟ್ಟೆನ ಸೀಳಿರ್ತಾನೆ. ಈಗ ಈತ ಶೆಲ್ಟರ್ ಇನ್ಚಾರ್ಜ್ ನ ಕರೀತಾನೆ. ಆಗ ಇನ್ಚಾರ್ಜ್ ಈ ವಿಷಯ ಹೊರಗೆ ಬಂದ್ರೆ ನಮ್ಮ ಕೆಲಸ ಹೋಗಬಹುದು, ಅದಕ್ಕೆ ಮೊದಲು ತೇರಿ ಬಾಡಿನ ಅಲ್ಲೇ ಹೂತಾಕ್ತಾರೆ. ಆಮೇಲೆ ತೇರಿ ಆರೋಗ್ಯ ಹಾಳಾಗಿ ಸತ್ತೋದ ಅಂತ ರಿಪೋರ್ಟ್ ರೆಡಿ ಮಾಡ್ತಾರೆ. ಇದೆಲ್ಲ ಇನ್ಚಾರ್ಜ್ ಕೊರಿಯನ್ ಮತ್ತು ನೋಬೆಲ್ಗೆ ಹೇಳ್ತಿರ್ತಾನೆ. ಅವನ ಮಾತು ಕೇಳಿ ಕೊರಿಯನ್ ನೀನು ಇದೆಲ್ಲ ಮುಚ್ಚಿಡದೆ ಮೊದಲೇ ನಮಗೆ ಹೇಳಿದ್ರೆ ಈಗ ಅಯ್ಯಪ್ಪನ್ ನಮ್ಮ ಕಸ್ಟಡಿಯಲ್ಲಿ ಇರ್ತಿದ್ದ ಅಂತ ಬೈತಾನೆ. ಇವರು ಮಾತನಾಡುತ್ತಿರುವಾಗ ಅಲ್ಲಿ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಈತ ಕೊರಿಯನ್ಗೆ ಸರ್ ಸ್ಟೇಡಿಯಂನಲ್ಲಿ ಸಿಕ್ಕ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ ಬಂದಿದೆ, ಅದರಲ್ಲಿ ಒಂದು ಅಯ್ಯಪ್ಪಂದು ಮತ್ತು ಇನ್ನೊಂದು ಅಮಲಿರಾಜುದು ಅಂತ ಹೇಳ್ತಾನೆ. ಅಂದ್ರೆ ಅಯ್ಯಪ್ಪನ್ ಮತ್ತು ಅಮಲಿರಾಜು ಇಬ್ಬರು ಸತ್ತೋಗಿರ್ತಾರೆ. ಈಗ ಮನೋಜ್ ನೋಬೆಲ್ಗೆ ತನಗೆ ಅನಿಸಿದ ಒಂದು ಥಿಯರಿನ ಹೇಳ್ತಾನೆ. ಅದೇನೆಂದರೆ ಅಯ್ಯಪ್ಪನ್ ಅಮಲಿರಾಜುಗೆ ಹೆಲ್ಪ್ ಮಾಡೋಕೆ ಒಂದು ಆಂಟಿಕ್ ವಸ್ತುನ ಕದ್ದ ಮೇಲೆ ಅವನು ಅದನ್ನ ಸೆಲ್ವರಾಜ್ ಹೆಲ್ಪ್ ನಿಂದ ಮಾರಿದ್ದ. ಅವನು ವಾಪಸ್ ಬರ್ತಿದ್ದಾಗ ದಾರಿಯಲ್ಲಿ ಯಾರೋ ಅವನನ್ನ ತಡೆದಿದ್ದಾರೆ. ಈತ ಅಯ್ಯಪ್ಪನ ಎದುರಿಸಿ ಅವನನ್ನ ಕೊಂದು ಅಯ್ಯಪ್ಪನ್ ಕಾರ್ನ ತಗೊಂಡು ಅವನ ಮೊಬೈಲ್ ನಿಂದ ಅಮಲಿರಾಜುಗೆ ಮೆಸೇಜ್ ಮಾಡಿದ್ದ. ಆಮೇಲೆ ಅಮಲಿನ ಕಾರಲ್ಲಿ ಪಿಕ್ ಮಾಡಿ ಅವನನ್ನ ಸಹ ಸಾಯಿಸ್ಬಿಟ್ಟಿದ್ದಾನೆ. ನನಗನಿಸುತ್ತೆ ಅಯ್ಯಪ್ಪ ಮತ್ತು ಅಮಲಿಗೆ ಒಬ್ಬ ಕಾಮನ್ ಶತ್ರು ಇದ್ದ ಅಂತ, ಅವನೇ ಆ ಕೊಲೆಗಳನ್ನ ಮಾಡಿರಬಹುದು ಅಂತ ಹೇಳ್ತಾನೆ. ಈಗ ಮಾರನೇ ದಿನ ನೋಬೆಲ್ ಮತ್ತು ಇನ್ನೊಬ್ಬ ಪೊಲೀಸ್ ಡಾಗ್ ಸ್ಕ್ವಾಡ್ ಇನ್ಚಾರ್ಜ್ ಹತ್ರ ಹೋಗ್ತಾರೆ. ಇಲ್ಲಿತ ಇವರಿಗೆ ಒಂದು ಬಾರಿ ಮ್ಯೂಸಿಯಂನಲ್ಲಿ ಕಳ್ಳತನವಾದಾಗ ನಾವು ಟೆರಿನ ಅಲ್ಲಿಗೆ ಕಳಿಸಿದ್ವಿ. ಆದ್ರೆ ಟೆರಿ ಅಲ್ಲಿ ಹೋದ ಮೇಲೆ ವಿಚಿತ್ರವಾಗಿ ಆಡೋಕೆ ಸ್ಟಾರ್ಟ್ ಮಾಡಿದ್ದ. ಅವನು ಅಲ್ಲಿ ಇರೋ ವಸ್ತುಗಳನ್ನ ತಿಂತಿದ್ದ. ಅವನಿಗೆ ಏನು ತಿನ್ಬೇಕು ಏನ್ ತಿನ್ಬಾರ್ದಂತ ಮರೆತು ಹೋಗಿತ್ತು. ಅದಕ್ಕೆ ಅವನನ್ನ ಚೆಕ್ ಮಾಡಿಸಿದಾಗ ಅವನಿಗೆ ಅಲ್ಜಿಮರ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಟೆರಿನ ಡಾಗ್ ಶೆಲ್ಟರ್ಗೆ ಕಳಿಸಿದ್ವಿ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಟೆರಿ ಸತ್ತೋದ ಅಂತ ನ್ಯೂಸ್ ಬಂತು ಅಂತ ಹೇಳ್ತಾನೆ. ಈಗ ನೋಬೆಲ್ ಹೊರಗೆ ಬಂದು ನನಗೆ ಆ ಮ್ಯೂಸಿಯಂನಲ್ಲಿ ಕಳ್ಳತನವಾದಾಗ ತೆಗೆದ ಫೋಟೋಸ್ ಮತ್ತು ಸಿಸಿಟಿವಿ ಫುಟೇಜ್ ಬೇಕು ಅಂತ ಹೇಳ್ತಾನೆ. ಈಗ ಕೊರಿಯನ್ ಮತ್ತು ನೋಬೆಲ್ ತೆರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಹತ್ರ ಹೋಗ್ತಾರೆ. ಇಲ್ಲಿ ಡಾಕ್ಟರ್ ಇವರಿಗೆ ತೆರಿ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿತ್ತು. ಅವನನ್ನ ಚೆಕ್ ಮಾಡಿದಾಗ ಅವನ ಹೊಟ್ಟೆಯಲ್ಲಿ ಏನೋ ಇರೋ ತರ ಇತ್ತು. ಅದಕ್ಕೆ ನಾನು ಎಕ್ಸ್ರೇ ಮಾಡಿಸಿದಾಗ ನಾನು ಅಂದುಕೊಂಡಂತೆ ಅವನ ಹೊಟ್ಟೆಯಲ್ಲಿ ರಿಂಗ್ ತರ ವಸ್ತು ಇತ್ತು. ಅದಕ್ಕೆ ನಾನು ಅದನ್ನ ಕನ್ಫರ್ಮ್ ಮಾಡೋಕೆ ಮ್ಯೂಸಿಯಂನಲ್ಲಿ ಕಾಣೆಯಾದ ವಸ್ತುಗಳ ಲಿಸ್ಟ್ ನೋಡಿದಾಗ ಒಂದು ಆಂಟಿಕ್ ರಿಂಗ್ ಮಿಸ್ ಆಗಿತ್ತು. ಅದಕ್ಕೆ ಟೆರಿಗೆ ಆಪರೇಷನ್ ಮಾಡಿ ಅದನ್ನ ಹೊರಗೆ ತೆಗಿಬೇಕು ಅಂದ್ಕೊಂಡೆ. ಆದ್ರೆ ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೋಬೇಕು. ಆದ್ರೆ ನಾನು ಡಿಸಿಷನ್ ತಗೊಳ್ಳುವಷ್ಟರಲ್ಲಿ ಟೆರಿ ಸತ್ತೋದಂತ ನ್ಯೂಸ್ ಬಂತು ಅಂತ ಹೇಳ್ತಾಳೆ. ಆಗ ಕೊರಿಯನ್ ಡಾಕ್ಟರ್ಗೆ ಅಯ್ಯಪ್ಪನ್ ಬಗ್ಗೆ ಕೇಳ್ತಾನೆ. ಆಗ ಡಾಕ್ಟರ್ ನನಗೆ ಅಯ್ಯಪ್ಪನ್ ತುಂಬಾ ವರ್ಷಗಳಿಂದ ಪರಿಚಯ, ಅವನೇ ನನ್ನ ಪಿಕಪ್ ಮತ್ತು ಡ್ರಾಪ್ ಮಾಡೋಕೆ ಬರ್ತಿದ್ದ, ಏಕೆಂದ್ರೆ ಅಲ್ಲಿ ಅವನು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾಳೆ. ಆದ್ರೆ ಕೆಲವು ದಿನಗಳ ಹಿಂದೆ ಡಾಗ್ ಶೆಲ್ಟರ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವರ್ಕರ್ ನಿಂದ ಅಯ್ಯಪ್ಪನೇ ಟೆರಿನ ಕೊಂದಿದ್ದು ಅಂತ ಗೊತ್ತಾಯ್ತು ಅಂತ ಹೇಳ್ತಾಳೆ. ಈಗ ನೋಬೆಲ್ ಮನೆಗೆ ಬಂದು ತನ್ನ ನಾಯಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇಲ್ಲಿ ನೋಬೆಲ್ಗೆ ಒಂದು ವಿಷಯ ನೆನಪಾಗುತ್ತೆ. ಅದಕ್ಕೆ ಅವನು ಪ್ರವೀಣ್ಗೆ ಕಾಲ್ ಮಾಡಿ ಟೆರಿ ಹ್ಯಾಂಡ್ಲರ್ ಬಗ್ಗೆ ಕೇಳ್ತಾನೆ. ಈಗ ಮಾರನೇ ದಿನ ಇವರು ತೆರಿ ಇನ್ನೊಬ್ಬ ಹ್ಯಾಂಡ್ಲರ್ ಸುದಿ ಹತ್ರ ಹೋಗ್ತಾರೆ. ಇಲ್ಲಿ ಸುದಿ ಇವರಿಗೆ ಮ್ಯೂಸಿಯಂ ಇನ್ಸಿಡೆಂಟ್ ಆದ ಮೇಲೆ ನಮ್ಮನ್ನ 6 ತಿಂಗಳಿಗೋಸ್ಕರ ಸಸ್ಪೆಂಡ್ ಮಾಡಿದ್ರು. ಏಕೆಂದ್ರೆ ನಮಗೆ ತೆರಿ ಪರಿಸ್ಥಿತಿ ಬಗ್ಗೆ ಮೊದಲೇ ಗೊತ್ತಿತ್ತು. ಒಂದು ನಾಯಿಯ ವರ್ಕ್ ಪೀರಿಯಡ್ 8 ವರ್ಷಗಳವರೆಗೆ ಇರುತ್ತೆ. ಆಮೇಲೆ ಆ ನಾಯಿ ಮತ್ತು ಹ್ಯಾಂಡ್ಲರ್ ಇಬ್ಬರು ರಿಟೈರ್ಡ್ ಆಗ್ತಾರೆ. ಆದ್ರೆ ಹ್ಯಾಂಡ್ಲರ್ ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಬೇಕಾದ್ರೆ ಅವನು ಮತ್ತೆ ಹೊಸ ನಾಯಿ ಜೊತೆ ಹರಿಯಾಣಗೆ ಹೋಗಿ 9 ತಿಂಗಳ ಟ್ರೈನಿಂಗ್ ತಗೋಬೇಕು. ಆದ್ರೆ ನನಗೆ ಟೆರಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಆಗಿತ್ತು. ಅದು ಹೊಸ ನಾಯಿ ಜೊತೆ ಆಗಲ್ಲ ಅಂತ ನಾನೇ ಕೆಲಸ ಬಿಟ್ಬಿಟ್ಟೆ. ಆದ್ರೆ ಟೆರಿ ಇನ್ನೊಬ್ಬ ಹ್ಯಾಂಡ್ಲರ್ ಜೇಸನ್ ಟೆರಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ. ಏಕೆಂದ್ರೆ ತುಂಬಾ ಹ್ಯಾಂಡ್ಲರ್ಸ್ ತಾವು ರಿಟೈರ್ಡ್ ಆದ್ಮೇಲೆ ಹಾಗೆ ಮಾಡ್ತಾರೆ. ಆದ್ರೆ ಟೆರಿ ಆರೋಗ್ಯ ಸರಿ ಇಲ್ಲದರಿಂದ ಹಾಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾನೆ. ಆಗ ನೋಬೆಲ್ ಅದೆಲ್ಲ ಸರಿ, ಆದ್ರೆ ಟೆರಿಗೆ ಈ ರೋಗ ಇದೆ ಅಂತ ನಿಮಗೆ ಮೊದಲೇ ಗೊತ್ತಾಗಿರುತ್ತೆ ಅಂತ ಹೇಳ್ತಾನೆ. ಆಗ ಸುದಿ ಹೌದು ಸರ್ ಗೊತ್ತಿತ್ತು. ಆಕ್ಚುಲಿ ಮ್ಯೂಸಿಯಂ ಘಟನೆ ಆಗೋ ಮುಂಚೆ ನಾವು ಟೆರಿನ ಕರ್ಕೊಂಡು ಒಂದು ನಕ್ಸಲ್ ಏರಿಯಾಕ್ಕೆ ಹೋಗಿದ್ವಿ. ಆಗ ಟೆರಿ ಒಂದು ಬಾಂಬ್ನ ತನ್ನ ಬಾಯಲ್ಲಿ ಕಚ್ತಿದ್ದ. ಅವನು ತುಂಬಾ ಕಷ್ಟದಿಂದ ಅದನ್ನ ಬಿಟ್ಟಿದ್ದ. ಅದಾದ ಮೇಲೆ ಮ್ಯೂಸಿಯಂ ಇನ್ಸಿಡೆಂಟ್ ಆಯ್ತು. ಆಗ ನನ್ನ ಮತ್ತು ಜೆಸಿನ್ನ ಸಸ್ಪೆಂಡ್ ಮಾಡಿದ್ರು. ಆಕ್ಚುಲಿ ಟೆರಿಗೆ ನನಗಿಂತ ಜಾಸ್ತಿ ಜೆಸಿನ್ ಕ್ಲೋಸ್ ಇದ್ದ ಅಂತ ಹೇಳ್ತಾನೆ. ಆಗ ನೋಬೆಲ್ ಈಗ ಜೆಸಿನ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆಗ ಸುದ್ದಿ ನೋಬೆಲ್ಗೆ ಜೆಸಿನ್ ಅಡ್ರೆಸ್ ಕೊಡ್ತಾನೆ. ಆದ್ರೆ ಆ ಮನೆಯಲ್ಲಿ ಯಾರು ಇರಲ್ಲ.
ಈಗ ನೊಬೆಲ್ ಸುದಿಗೆ ಜೆಸಿನ್ಗೆ ಕಾಲ್ ಮಾಡು ಅಂತ ಹೇಳ್ತಾನೆ. ಸುದಿ ಜೆಸಿನ್ಗೆ ಕಾಲ್ ಮಾಡಿ ತುಂಬಾ ದಿನ ಆಯ್ತು, ನಿನ್ನ ಜೊತೆ ಮಾತಾಡಿ, ಹೇಗಿದ್ದೀಯಾ, ಈಗ ಎಲ್ಲಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಜೆಸಿನ್ ಚೆನ್ನಾಗಿದ್ದೀನಿ, ಸದ್ಯ ಮನೆಯಲ್ಲಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಇವರಿಗೆ ಜೆಸಿನ್ ಮನೆಯಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಜೆಸಿನ್ ಕಾಲ್ ಕಟ್ ಮಾಡಿದಾಗ ನೊಬೆಲ್ ಸುದಿಗೆ ಮತ್ತೆ ಜೆಸಿನ್ಗೆ ಕಾಲ್ ಮಾಡುವಂತೆ ಹೇಳ್ತಾನೆ. ಸುದಿ ಮತ್ತೆ ಕಾಲ್ ಮಾಡಿದಾಗ ಜೆಸಿನ್ ಮೊಬೈಲ್ ಸ್ವಿಚ್ ಆಫ್ ಬರುತ್ತೆ. ಆಗ ಜೆಸಿನ್ ಏನೋ ಮುಚ್ಚಿರ್ತಿದ್ದಾನೆ ಅಂತ ಪ್ರವೀಣ್ಗೆ ಜೆಸಿನ್ ಮೊಬೈಲ್ ನ ಟ್ರ್ಯಾಕ್ ಮಾಡುವಂತೆ ಹೇಳ್ತಾನೆ. ಮೊಬೈಲ್ ಟ್ರ್ಯಾಕ್ ಮಾಡಿದಾಗ ಜೆಸಿನ್ ಎರ್ನಾಕುಲಂನಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ. ಅವರೀಗ ಅಲ್ಲಿಗೆ ಹೋಗ್ತಿರ್ತಾರೆ. ದಾರಿಯಲ್ಲಿ ಒಬ್ಬ ಪೊಲೀಸ್ ಫೋನ್ ಮಾಡಿ ನೊಬೆಲ್ಗೆ ಜೆಸಿನ್ ಸ್ಟೇಡಿಯಂಗೆ ಹೋಗೋದನ್ನ ತುಂಬಾ ಜನ ನೋಡಿದ್ದಾರೆ ಮತ್ತು ಈತ ಇಲ್ಲಿ ನಾಯಿಗಳಿಗೆ ಊಟ ಹಾಕ್ತಿದ್ದ ಅಂತ ಹೇಳ್ತಾನೆ. ಈ ಕಡೆ ನೊಬೆಲ್ ಜೊತೆ ಸುದಿ ಕೂಡ ಹೋಗ್ತಿರ್ತಾನೆ. ಈತ ನೊಬೆಲ್ಗೆ ಜೆಸಿನ್ ಬಗ್ಗೆ ಹೇಳ್ತಾನೆ. ಜೆಸಿನ್ ಮತ್ತು ಸುದಿನ ಸಸ್ಪೆಂಡ್ ಮಾಡಿದ ಮೇಲೆ ಜೆಸಿನ್ ಸುದಿ ಹತ್ರ ಬರ್ತಾನೆ. ಇಲ್ಲಿ ಜೆಸಿನ್, ನಾನು ಡಾಗ್ ಸ್ಕ್ವಾಡ್ ನಲ್ಲಿ ಬಂದಾಗ ನನ್ನ ಜೀವನ ಬದಲಾಯಿತು. ಟೆರಿನಿ ನನಗೆ ಹೊಸ ಐಡೆಂಟಿಟಿನ ಕೊಟ್ಟಿದ್ದ, ಅದಕ್ಕೆ ನಾನು ಟೆರಿನ ಅಡಾಪ್ಟ್ ಮಾಡ್ತೀನಿ. ಅದಕ್ಕೆ ನಾಳೆ ಹೋಗಿ ನಾನು ಬಾಬು ಸರ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾನೆ. ಬಾಬು ಅಂದ್ರೆ ಅದೇ ಡಾಗ್ ಸ್ಕ್ವಾಡ್ ನ ಇನ್ಚಾರ್ಜ್ ಆಗಿರ್ತಾನೆ. ಮಾರನೇ ದಿನ ಜೆಸಿನ್ ಬಾಬುಗೆ ತಾನು ಟೆರಿನ ಅಡಾಪ್ಟ್ ಮಾಡೋದಾಗಿ ಹೇಳ್ತಾನೆ. ಆಗ ಬಾಬು, ಟೆರಿ ಆರೋಗ್ಯ ಸರಿ ಇಲ್ಲ, ಅಷ್ಟಕ್ಕೂ ನೀನು ಸಸ್ಪೆಂಡ್ ಆಗಿದ್ದೀಯಾ, ಇಂಥ ಟೈಮಲ್ಲಿ ಅಡಾಪ್ಟೇಷನ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಜೆಸಿನ್ ಬಾಬುಗೆ ತನ್ನ ಒಂದು ಬಾಲ್ಯದ ಘಟನೆಯನ್ನ ಹೇಳ್ತಾನೆ. ನಮಗೆ ಫ್ಲಾಶ್ ಬ್ಯಾಕ್ ನಲ್ಲಿ ಒಂದು ಸ್ಕೂಲ್ ನಲ್ಲಿ ನಾಯಿ ಮತ್ತು ಹುಡುಗನನ್ನ ತೋರಿಸಿದ್ರಲ್ಲ, ಅದು ಬೇರೆ ಯಾರು ಅಲ್ಲ, ಜೆಸಿನ್ ಆಗಿರ್ತಾನೆ. ಜೆಸಿನ್ ಸಣ್ಣವನಿದ್ದಾಗ ಅವನ ತಂದೆ ಕುಡಿದು ಅಲ್ಲಿ ಇಲ್ಲಿ ಹೋಗ್ತಿರ್ತಾನೆ. ಆದ್ರೆ ಆತನಿಗೆ ಪ್ರಾಣಿಗಳೆಂದ್ರೆ ತುಂಬಾ ಇಷ್ಟ ಇರುತ್ತೆ. ಒಂದು ದಿನ ಜೆಸಿನ್ ತಂದೆ ಕುಡಿದು ಹೋಗ್ತಿದ್ದಾಗ ಕೆಲವು ಜನ ದಾರಿಯಲ್ಲಿ ಒಂದು ಹಾವಿಗೆ ಕಲ್ಲಿಂದ ಹೊಡಿತಿರ್ತಾರೆ. ಆಗ ಆತ ಆ ಹಾವನ್ನ ಕುಡಿದ ನಶೆಯಲ್ಲಿ ತನ್ನ ಶರ್ಟ್ ಒಳಗೆ ಹಾಕೋತಾನೆ. ಆಗ ಜನ ಹಾವನ್ನ ಸಾಯಿಸಬೇಕಂತ ಜೆಸಿನ್ ತಂದೆಗೆ ಹೊಡಿತಾರೆ. ಇದರಿಂದ ಹಾವು ಜೆಸಿನ್ ತಂದೆಗೆ ಕಚ್ಚಿ ಆತ ಸತ್ತೋಗ್ತಾನೆ. ಅಲ್ಲಿ ನಿಂತಿದ್ದ ಒಬ್ಬರು ಜೆಸಿನ್ ತಂದೆಗೆ ಹೆಲ್ಪ್ ಮಾಡಲ್ಲ. ಆದ್ರೆ ಜೆಸಿನ್ ಹತ್ರ ಇದ್ದ ನಾಯಿ ಜೆಸಿನ್ ತಂದೆ ಪಕ್ಕ ಹೋಗಿ ನಿಂತ್ಕೊಳ್ಳುತ್ತೆ. ಸ್ಟೋರಿ ಕೇಳಿದ ಬಾಬು ಒಂದು ಬಾರಿ ಟ್ರೈ ಮಾಡುವಂತ ಜೇಸನ್ ನ ಡಾಗ್ ಶೆಲ್ಟರ್ ಗೆ ಕಳಿಸ್ತಾನೆ. ಇಲ್ಲಿ ಜೇಸನ್ ಟೇರಿ ಹತ್ರ ಹೋಗ್ಬೇಕು ಅಂತ ಕೇಳಿದಾಗ ಅಲ್ಲಿದ್ದ ವರ್ಕರ್ಸ್ ಟೇರಿ ಸತ್ತೋಗಿದ್ದಾನೆ ಅಂತ ಹೇಳದೆ ಅವರು ಟೇರಿ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಟೇರಿನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಕೂಡ ಇರ್ತಾಳೆ. ಆಗ ಜೆಸಿನ್ ಡಾಕ್ಟರ್ಗೆ ಕೇಳಿದಾಗ ಆಕೆ ಟೇರಿ ಸತ್ತೋಗಿದ್ದಾನೆ, ಟೇರಿನ ಅಯ್ಯಪ್ಪ ಕೊಂದುಬಿಟ್ಟ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೆಸಿನ್ ಟೇರಿ ಸಮಾಧಿ ಹತ್ರ ಹೋಗಿ ತುಂಬಾಳ್ತಾನೆ. ಈ ಕಡೆ ಪ್ರೆಸೆಂಟ್ ನಲ್ಲಿ ನೊಬೆಲ್ ಮತ್ತು ಕೆಲವು ಪೊಲೀಸರು ಜೇಸನ್ ನ ಹುಡ್ಕೊಂಡು ಅವನ ಮೊಬೈಲ್ ಲೊಕೇಶನ್ ಇದ್ದ ಜಾಗಕ್ಕೆ ಬರ್ತಾರೆ. ಇದು ಊರಿಂದ ತುಂಬಾ ದೂರ ಇರುತ್ತೆ. ಇವರು ಅಲ್ಲಿ ಒಂದು ಬೋಟ್ ಮೂಲಕ ಹೋಗ್ತಾರೆ. ಇಲ್ಲಿ ಅವರು ಬಂದು ನೋಡಿದಾಗ ಒಂದು ಮನೆಯಲ್ಲಿ ಜೇಸನ್ ನೇಣಾಕೊಂಡಿರ್ತಾನೆ. ಆ ಮನೆಯಲ್ಲಿ ತುಂಬಾ ಸ್ಮೆಲ್ ಬರ್ತಿರುತ್ತೆ ಮತ್ತು ಮನೆ ತುಂಬಾ ರಕ್ತದ ಕಲೆಗಳಿರುತ್ತೆ. ಇಲ್ಲಿ ನೊಬೆಲ್ ಇನ್ನು ಜೆಸಿನ್ ಬದುಕಿದ್ದಾನೆ ಅಂತ ಅಬ್ಸರ್ವ್ ಮಾಡ್ತಾನೆ. ಅವರು ಅವನನ್ನ ಕೆಳಗಿಳಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಜೆಸಿನ್ ನ ಇಂಟ್ರೋಗೇಟ್ ಮಾಡ್ತಾರೆ. ಆದ್ರೆ ಜೆಸಿನ್ ಏನು ಹೇಳೋದಿಲ್ಲ, ಅವನು ಸುಮ್ಮನೆ ನೋಡ್ತಿರ್ತಾನೆ. ಆಗ ಪೊಲೀಸರು ಈ ಕೇಸ್ ನ ಸಾಲ್ವ್ ಮಾಡಬೇಕಂತ ತಮಗೆ ಸಿಕ್ಕ ಎವಿಡೆನ್ಸ್ ನಿಂದ ಒಂದು ಸ್ಟೋರಿನ ಕ್ರಿಯೇಟ್ ಮಾಡ್ತಾರೆ. ಸೊ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಸೀರೀಸ್ ಎಂಡಿಂಗ್ ನಲ್ಲಿ ಎಲ್ಲ ಹೇಗೆ ನಡೀತು ಅಂತ ಕನ್ಕ್ಲೂಷನ್ ಕೊಡಲ್ಲ ಮತ್ತು ಪೊಲೀಸರಿಗೆ ಅಮಲಿ ರಾಜು ಹಾಗೂ ಅಯ್ಯಪ್ಪನ್ ಡೆಡ್ ಬಾಡಿ ಕೂಡ ಸಿಗಲ್ಲ. ಆಕ್ಚುಲಿ ಅವರನ್ನ ಕೊಂದಿದ್ದು ಜೆಸಿನೇ ಆಗಿರ್ತಾನೆ. ಅವನು ತನ್ನ ನಾಯಿನ ಅಯ್ಯಪ್ಪನ್ ಕೊಂದ ಅಂತ ಗೊತ್ತಾದ್ಮೇಲೆ ಅವನನ್ನ ಹುಡುಕಿರ್ತಾನೆ. ಅಯ್ಯಪ್ಪನ್ ಎರ್ನಾಕುಲಂನಿಂದ ಡೀಲ್ ಮುಗಿಸಿಕೊಂಡು ವಾಪಸ್ ಬರ್ತಿದ್ದಾಗ ಅಯ್ಯಪ್ಪನ್ನ ಕಿಡ್ನಾಪ್ ಮಾಡಿ ಅವನನ್ನ ಕೊಂದಿರ್ತಾನೆ. ಆಮೇಲೆ ಅಯ್ಯಪ್ಪನ್ ಫೋನ್ ನಿಂದ ಅಮಲಿ ರಾಜುಗೆ ಮೆಸೇಜ್ ಮಾಡಿ ಕಾರಲ್ಲಿ ಅವನನ್ನ ಪಿಕಪ್ ಮಾಡಿರ್ತಾನೆ. ಅವರನ್ನ ಕೊಂದ ಮೇಲೆ ಅವರ ಬಾಡಿಯನ್ನ ಪೀಸ್ ಮಾಡಿ ಸ್ಟೇಡಿಯಂನಲ್ಲಿ ನಾಯಿಗಳಿಗೆ ಹಾಕಿರ್ತಾನೆ. ಅದರಲ್ಲಿ ಒಂದು ನಾಯಿ ಅಮಲಿ ರಾಜು ಬೆರಳನ್ನ ಜೀರ್ಣಿಸಲಾಗದೆ ಡಸ್ಟ್ಬಿನ್ ಹತ್ರ ವಾಮಿಟ್ ಮಾಡಿರುತ್ತೆ. ಅದಕ್ಕೆ ಪೊಲೀಸರಿಗೆ ಅಮಲಿ ರಾಜು ಬೆರಳು ಸಿಕ್ಕಿರುತ್ತೆ. ಯಾವಾಗ ಸುದಿ ಜೆಸನ್ಗೆ ಕಾಲ್ ಮಾಡಿದ್ನು ಆಗ ಜೆಸನ್ಗೆ ಪೊಲೀಸರು ತನ್ನನ್ನು ಹುಡ್ಕೊಂಡು ಬರ್ಬೋದಂತ ಗೊತ್ತಾಗಿರುತ್ತೆ. ಅದಕ್ಕೆ ಆತ ಸೂಸೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಪೊಲೀಸರು ಅಷ್ಟೊತ್ತಿಗೆ ಬಂದು ಅವನನ್ನ ಕಾಪಾಡ್ತಾರೆ. ಸೊ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ.